ಎಲ್ಲರೂ ಕೂಡ ಕಾರ್ಯಕ್ರಮದ ವೇದಿಕೆಯ ಮುಂಭಾಗಕ್ಕೆ ಬಂದು ಕೂತ್ಕೋಬೇಕು. ಎಲ್ಲ ತಾಯಂದ್ರು ಇರ್ಲಿ ಚೇರ್ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಅದ. ತಾವೆಲ್ಲ ಬಂದು ಕೂತ್ಕೋಬೇಕು. ಪ್ರವಚನವನ್ನ ಪ್ರಾರಂಭ ಮಾಡೋಣ. ಒಂದು ಒಳ್ಳೆ ವಾತಾವರಣ, ಶಾಂತ ವಾತಾವರಣ ಪ್ರವಚನಕ್ಕೆ ಬಹಳ ಪೂರಕ. ಹಾಗಾಗಿ ನಿಮ್ಮ ಎಲ್ಲಾ ಸದ್ದುಗದ್ದಲಗಳನ್ನ ಬದಿಗಿಟ್ಟು ಒಂದು ಶಾಂತ ಭಾವನೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಶಿವ ಭಜನೆ. ಸಾಂಬ ಸದಾ ಶಿವ, 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 ಶಿವನೇ ಬಸವ, ಬಸವ ಶಿವನೇ, 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 ಶ್ರೀ ಗುರು ಬಸವಲಿಂಗಾಯ ನಮಃ, 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 ಶಿವಾಯ ನಮಃ ಓಂ ಶಿವಾಯ ನಮಃ, ಶಿವಾಯ ನಮಃ ಓಂ ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ ಓಂ
ಶಿವಾಯ ನಮಃ ಓಂ ಶಿವಾಯ ನಮಃ. 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 ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಎಲ್ಲರೂ ಶಿವಸ್ಮರಣೆಯನ್ನ ಶಿವಭಜನೆಯನ್ನ ಮಾಡಬೇಕು. ಶಿವಸ್ಮರಣೆ ಶಿವಭಜನೆ ನಮ್ಮೆಲ್ಲರ ಜೀವನಕ್ಕೆ ಸನ್ಮಂಗಲವನ್ನು ಉಂಟು ಮಾಡ್ತದೆ. ಬಸವಣ್ಣನವರು ಒಂದೊಳ್ಳೆ ಮಾತನ್ನು ಹೇಳ್ತಾರೆ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ನೋಡ್ರಿ, ಬಾಳ ಚಂದ ಹೇಳ್ತಾರೆ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವ. ಊರು ಮೃಗ ಒಂದಾಗಿ ಬಾಳಲಾರವೇ ಹರನೆ. ನಮ್ಮ ಕೂಡಲ ಸಂಗನ ಶರಣರು ಇಲ್ಲದ ಊರು ದೇಶ. ವನವಾಸ ನರವಿಂಧ್ಯ ಕಾಣಿರಣ್ಣ ಅಂತ ಹೇಳ್ತಾರೆ. ಎಂತ ಅದ್ಭುತ! ನಾವೆಲ್ಲ ತಿಳ್ಕೋಬೇಕು ಈ ಮಾತನ್ನ. ನಾವೆಲ್ಲ ಯಾವ ಕಾರಣಕ್ಕೆ ಕೂಡಿವ್ರಪ್ಪ ಇಲ್ಲೇ? ಮೊದಲು ಕಾರ್ತೀಕ ಮಾಸ, ಎರಡನೇದಾಗಿ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವು ನೀವೆಲ್ಲ ಕೂಡಿ ಮಹಾಲಿಂಗೇಶ್ವರರ ಜೀವನ ಚರಿತ್ರೆಯನ್ನ ಕೇಳುವಂತವರಾಗ್ತಾ ಇದ್ದೀವಿ. ಈ ಮಹಾಲಿಂಗೇಶ್ವರರು ಎಲ್ಲಿಂದ ಅವತಾರ ಎತ್ತಿ ಬಂದರು? ಕೈಲಾಸದಿಂದ, ಶಿವನ ಸನ್ನಿಧಿಯಿಂದ, ಬಸವನ ಹೃದಯದಿಂದ. ಶಿವನ ಆ ದೃಷ್ಟಿ ನಂದೀಶ್ವರನ ಹೃದಯ ಕಮಲ ಅರಳಿಸಿದಾಗ ಆ ಕಮಲದಿಂದ ಹೊರಬಂದ ಬೆಳಗ್ಗೆ ಯಾರು ಅಂತಂದ್ರೆ ಮಹಾಲಿಂಗೇಶ್ವರರು. ಅಂತ ಮಹಾಲಿಂಗೇಶ್ವರರ ಚರಿತ್ರೆಯನ್ನ ಕೇಳಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೀವಿ. ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ, ಎಲ್ಲ ತಾಯಂದಿರೇ, ಕಲಾ ಬಳಗವೇ, ಕಾರ್ಯಕ್ರಮದ ಆಯೋಜಕರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನಿಜಗುಣಯ್ಯ ಸ್ವಾಮಿಗಳವರೇ, ಈರಯ್ಯ ಸ್ವಾಮಿಗಳವರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಪಡಿಸ್ತಾ ವಿಷಯವನ್ನ ಪ್ರವೇಶ ಮಾಡೋಣ. ನಾವು ನೀವು ಪ್ರವಚನ ಹಚ್ಚಿ ಕೂಡಬೇಕು ಅನ್ನೋ ಹುರುಪಿನ್ಯಾಗ ಮಳರಾಯ ನಾನು ಒಬ್ಬ ಬರ್ತೀನಿ ಅಂತ ಬರಾಕತ್ತಾನ. ಏನ್ ಮಾಡಕ್ ಆಗುದಿಲ್ಲ, ದೇವ್ರ ಇಚ್ಛಾರಿ ಅದು. ಬರ್ಲಿ ಅನ್ನೋದು, ಯಾಕೆ ಬ್ಯಾಡ ಅನ್ನೋದಪ್ಪ? ಎಲ್ಲಾ ಮಾಡೋದು ಒಳ್ಳೇದಕ್ಕಾಗಿ. ಅದಕ್ಕೆ ಏನ್ ಆಗ್ತದನೋ ಅದನ್ನು ಒಳ್ಳೇದು ಅಂತ ತಿಳ್ಕೊಬೇಕಾದ್ದು ನಮ್ಮ ಕರ್ತವ್ಯ. ಆದದ್ದನ್ನ ಒಳ್ಳೇದಂತ ತಿಳ್ಕೋರಿ ಅಂತ ಹೇಳ್ಯಾರ ದೊಡ್ಡವರು. ನಿಮಗ್ ಗೊತ್ತಲ್ಲ, ಆದದ್ದೆಲ್ಲ ಒಳಿತೇ ಆಯಿತು.
ಏನ್ ಆಗಾಕತ್ತದ ಅದೆಲ್ಲ ಒಳ್ಳೇದಕ್ಕ ಆಗಾಕತ್ತದ, ಮುಂದೇನ್ ಆಕ್ಕದ ಅದು ಒಳ್ಳೇದಕ್ಕ ಆಕ್ಕದ. ಅದಕ್ಕಾಗಿ ಏನೂ ಚಿಂತೆ ಮಾಡಬೇಡ್ರಿ ಅಂತ ಭಗವದ್ಗೀತೆ ಒಳಗ ಕೃಷ್ಣನು ಕೂಡ ಹೇಳ್ಯಾನ. ಅದಕ್ಕೆ ಒಳ್ಳೇದನ್ನೇ ವಿಚಾರ ಮಾಡ್ಬೇಕು. ನಾವು ಏನಾದ್ರೂ ಒಳ್ಳೇದನ್ನ ವಿಚಾರ ಮಾಡ್ಬೇಕು. ನಿಮಗೊಂದು ಕಥೆ ಗೊತ್ತಿರ್ಬೇಕಲ್ಲ, ರಾಜ ಮತ್ತು ಮಂತ್ರಿ ಇಬ್ರು ಕೂಡಿ ಬ್ಯಾಟಿ ಆಡಕ್ ಹೋಗಿದ್ರತ್ತ. ಬ್ಯಾಟಿ ಆಡಕ್ ಹೋದಾಗ ಅವ್ರೇನ್ ಮಾಡಿದ್ರು ಅಂದ್ರೆ ಹಾಗೆ ಅರಣ್ಯದೊಳಗೆ ಹೋದ್ರು. ಅಲ್ಲಿ ಒಂದು ಕಡೆ ಏನಾತು, ಈ ಬ್ಯಾಟಿ ಆಡು ಗದ್ದಲದೊಳಗೆ ಅಚಾನಕ್ಕಾಗಿ ರಾಜನ ಕೈಗೆ ಪೆಟ್ಟಾತು. ರಾಜನ ಕೈಗೆ ಪೆಟ್ಟಾಗಿ ಒಂದು ಬರುಳು ಹೋಗಿಬಿಡ್ತಂತ ರಾಜಂದ. ಆ ಮಂತ್ರಿ ಏನಿದ್ನಲ್ಲ ಅದನ್ನ ನೋಡಿ ಒಳ್ಳೇದಾತ್ ಬಿಡ್ರಿ ಅಂದಂತವ. ರಾಜಂದ ಒಂದು ಬಳ್ಳ ಕತ್ತರಿಸಿ ಹೋದ್ರು, ರಾಜ ತ್ರಾಸ್ ಮಾಡ್ಕೊಳಕ್ ಹತ್ರು. ಮಂತ್ರಿ ಏನಂದ, ಅಯ್ಯೋ ಪಾಪ ಅನ್ಲಿಲ್ಲ, ಹಿಂಗಾಗಬಾರ್ದಾಗಿತ್ತು ಅನ್ಲಿಲ್ಲ, ಇದೇನಾತ್ರಿಪ ಅಂತ ಹಳಹಳಸ್ಲಿಲ್ಲ. ಏನಂದ್ರಿ ಅವ, ಒಳ್ಳೇದಾತು ಅನ್ನಂತ. ಅವಾಗ ರಾಜ, ಏನೋ ಮರ ಏನಾಗೈತೆ ಅನ್ನೋದರ ನೋಡ್ತೇನೆ ಇಲ್ಲೇ, ಏನ್ ಅನ್ನಕತ್ತಿ ನೀನು, ತಿಳುವಳಿಕೆ ರೈತಿಲ್ ನನಗ ಅಂದ. ಅವ ಮಂತ್ರಿ ಅಂದ, ಇಲ್ರಿ ಆದದ್ದೆಲ್ಲ ಒಳ್ಳೇದಕ್ಕರಿ ಅಂದ. ಎಂತ ಅವಿವೇಕ ಇದೆಯೋ ನೀನು, ದುಷ್ಟ, ನಾ ನಿನಗೆ ಹಿಂಗ ಬಿಟ್ರೆ ಸರಿ ಅಲ್ಲ. ನಂದೊಂದು ಬಳ್ಳ ಕತ್ತರಿಸಿ ಹೋಗ್ಯದ, ರಗತ ಹೀಗೆ ಹರಿಲಿಕ್ಕತ್ತದ, ನನಗೆಷ್ಟು ತ್ರಾಸ ಆಗಕತ್ತದ ಅನ್ನೋದನ್ನ ನೋಡುವಲ್ಲಿ ಒಳ್ಳೇದಾತು ಅಂತೀಯಲ್ಲ ಮೂರ್ಖ, ನಿನಗೇನ್ ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಏನ್ ಮಾಡಿದ ಅಂದ್ರೆ ಸಿಟ್ಟಿಲೆ ಅವನ್ನ ನುಗ್ಗಿಸ್ಬಿಟ್ನಂತ ಮಂತ್ರಿನ. ನನಗ್ ಕಣ್ಣೆದ್ರಿಗೆ ಇರಬೇಡ, ಹಾಳಾಗಿ ಹೋಗಂತ ನುಗ್ಗಿಸಿದ. ಆ ಮಂತ್ರಿ ಏನಾತ ಅಂದ್ರ ಆ ಮೇಲ್ಗಡೆ ದಿಬ್ಬದ ಮೇಲಿದ್ರು ಉಳ್ಳಿ ಕೆಳಗೆ ತೆಗ್ಗಿಗೆ ಬಿದ್ದಂತವ ಮಂತ್ರಿ. ರಾಜ ಏನ್ ಮಾಡಿದ ಅಂದ್ರೆ ಆ ನೋವಿನೊಳಗನ ಏನ್ ಮಾಡಿದ, ಒಂದು ಅರ್ಬಿ ತನ್ನ ಏನೋ ಒಂದು ಶಲ್ಲೆಯ ಚುಂಗನ್ನ ಹರಿದು ಆ ಬರಳಿಗೆ ಏನ್ ಕಟ್ಟಾದ ಬರಳಿಗೆ ಸುತ್ತಕೊಂಡು ಅದನ್ನ ಹೇಗೋ ಹಿಡ್ಕೊಂಡು ಅರಮನೆಗೆ ಬರಬೇಕು ಅಂತ ಆ ಹವಣಿಕೆ ಒಳಗಿರುವಾಗ ಅಲ್ಲೇನಾತು ಅಂತಂದ್ರೆ ದಾರಿ ಒಳಗೆ ಕಾಡ ಜನರು ಅಡ್ಡಗಟ್ಟಿದ್ರು. ಕಾಡ ಜನರ ಅಡ್ಡಗಟ್ಟಿ, ನಮಗ ಇದುವರೆಗೂ ಯಾರೂ ಸಿಕ್ಕಿದ್ದಿಲ್ಲ, ಇವ ಸಿಕ್ಕ ಬಾಳ ಚಲೋ ಆತು, ಮತ್ತ ಇವನ್ನ ತಗೊಂಡ್ ಹೋಗೋನ್ ನಡ್ರಿ ಅಂತ ಹೇಳಿ ಆ ರಾಜ ಅವ ಏನ್ ಹೇಳಿದ್ರು ಕೇಳಲಿಲ್ಲ. ನಾ ರಾಜ ಅದೀನಿ, ಈ ರಾಜ್ಯದ ಒಡೆಯ ಅದೀನಿ, ನಾನಿಲ್ಲಿ ಬ್ಯಾಟಿಗೆ ಬಂದಿದ್ನಿ, ಏನ್ ಹೇಳಿದ್ರು ಅವ್ರು ಕೇಳಾಕ್ ತಯಾರಿಲ್ಲ. ಆ ರಾಜನನ್ನ ಹೊತ್ಕೊಂಡ ಹೋಗ್ಬಿಟ್ರು. ಅಲ್ಲೇನಾತು ಅಂದ್ರೆ ಆ ಕಾಡ ಜನರ ಗುಂಪಿನ ಒಬ್ಬ ನಾಯಕ ಇದ್ನಲ್ಲ, ಅವನ ಮುಂದ್ ತಗೊಂಡೋಗಿ ನಿಲ್ಸಿದ್ರು, ಇವ ನಮ್ಮ ಕಾಡ್ನ್ಯಾಗ ಸಿಕ್ಕಾನ ಅಂತ ಹೇಳಿ. ಅವಾಗ ಆ ಕಾಡಿನ ನಾಯಕರ ಏನ ಆ ಕಾಡು ಜನರ ನಾಯಕ ಇದ್ದ, ಒಡೆಯ ಇದ್ದ, ಯಜಮಾನ ಇದ್ದ, ಅವ ಏನಂದ ಅಂದ್ರೆ, ನಾವು ಇದುವರೆಗೂ ನಮ್ಮ ದೇವರಿಗೆ ಯಾವ ಬಲಿ ಕೊಟ್ಟಿಲ್ಲ, ಇವನನ್ನ ಬಲಿ ಕೊಡುನು ಅಂತ ಅಂದಂತ. ಇವನನ್ನ ಬಲಿ ಕೊಡುನು, ಒಳ್ಳೇದಾತು, ಒಳ್ಳೆ ವೇಳೆಕ್ಕ ಬಂದ ನೀವ ಅಂತ ಹೇಳಿ ಬಲಿ ಕೊಡಾಕ್ ಸಜ್ಜು ಮಾಡಿದ್ರು. ರಾಜ ಅಂದ, ಏನು ಮರ ಇವತ್ತು ಒಂದು ಕಡೆ ಬಳ್ಳ ಕತ್ತರಿಸಿದ್ದಕ್ಕ ಏಟ ತ್ರಾಸ ಮಾಡ್ಕೊಂಡಿನಿ, ಇನ್ನೊಂದು ಕಡೆ ಇವರು ನನ್ನ ಪ್ರಾಣನ ಬಲಿ ಕೊಡಾಕ್ ಹೊಂಟ್ರಲ್ಲ ಅಂತ ಬಹಳ ಆತಂಕ ಮಾಡಿಕೊಂಡ. ಅವನ ಜೋಡಿ ಯಾರಿಲ್ಲ, ಅಸಹಾಯಕ. ಕಾಡು ಜನರು ಹಿಡಿದು ಅವನನ್ನ ಬಲಿ ಕೊಡಾಕ್ ಸಜ್ಜು ಮಾಡಿದ್ರು. ಅವಾಗ ಏನಾತು ಅಂದ್ರೆ ಬಲಿ ಕೊಡಬೇಕಾದ್ರೆ ಅವನೊಂದಿಟ್ಟು ಪೂಜಾ ಗೀಜಾ ಮಾಡ್ತಾರ ನೋಡ್ರಿ. ಪೂಜಾ ಮಾಡೋ ವೇಳೆಕ್ ಏನಾತು ಅಂದ್ರೆ ಒಬ್ಬವ ಎಲ್ಲಾ ನೋಡ್ತಾನು, ಆ ಒಂದು ಬರಳಿಲ್ಲಾರ್ದು ಗುರ್ತಾಗ್ತದ. ಅವನು ಒಂದು ಬರಳಿಲ್ಲಾರ್ದು ಗುರ್ತಾಗಿ ತನ್ನ ಯಜಮಾನಿಗೆ ಹೇಳ್ದ, ಇವೊಂದೊಂದು ಬಳ್ಳಿಲ್ಲ ಯಜಮಾನ, ಇವೊಂದೊಂದು ಬಳ್ಳಿಲ್ಲ. ಅವಾಗ ಯಜಮಾನ ಏನಂದ ಅಂದ್ರೆ, ಅಲ್ಲ ನೀವು ತಗೊಂಡು ಬರೋದು ತಂದಿರಿ, ಎಂತವನ್ ತಗೊಂಬಂದಿರಿ, ಒಂದು ಬಳ್ಳಿಲ್ಲ ಅಂದ್ರೆ ಮುಕ್ಕಾದ ಮನುಷ್ಯ ಅವ, ಮುಕ್ಕಾದ ಮನುಷ್ಯನ ದೇವರಿಗೆ ಬಲಿ ಕೊಡಾಕ್ ಬರುದಿಲ್ಲ, ಅದಕ್ಕೆ ಅವನು ಬಿಟ್ಟು ಬಿಡ್ರಿ ಅಂತ ಅಂದ್ರ. ಅವಾಗ ರಾಜಾಗ ಹೋದ ಜೀವ ಹೊಳ್ಳಿ ಬಂದಂಗ ಆತ.
ಏನು ಮಾರಾಯ, ನಾನು ಬಳ ಕಟ್ ಆತಲ್ಲ ಅಂತ ಎಷ್ಟು ತ್ರಾಸ ಮಾಡ್ಕೊಳಕತ್ತಿದ್ನಿ, ಈ ಕಟ್ಟಾದ ಬರಳ ನನ್ನ ಇವತ್ತು ಉಳಿಸ್ತಲ್ಲ ಅಂತ ಹೇಳಿ ಅವ ಏನ್ ಮಾಡಿದ, ಸಮಾಧಾನಲೆ ದೌಡ ನನ್ನ ಅರಮನೆ ಸೇರ್ಕೊಳ್ಳೋಣ ಅಂತ ಬರಾಕತ್ತಿದ್ದವ. ಅವಾಗ ಅಲ್ಲೇ ಮಂತ್ರಿ ಎದುರಿಗೆ ಬಂದ. ಏನ್ ಅವನ್ನ ನುಗ್ಸಿದ್ನಲ್ಲ ತೆಗ್ಗಿಗೆ, ಎದ್ದವ ಬರಕತ್ತಾಗ ದಾರ್ಯಾಗ ಇಬ್ರು ಕೂಡಿದ್ರು. ರಾಜ ಅಂದ, ಮಾರಾಯ ಸಿಟ್ಟಿಲಿ ನಿನ್ನನ್ನು ಕೆಳಗೆ ನುಗ್ಗಿಸಿಬಿಟ್ನಿ, ಏನಾತೋ ಏನೋ ನಿನಗ, ನಾನು ಹಳ್ಳಿ ಸಹಿತ ನೋಡ್ಲಿಲ್ಲ, ನಿನ್ನ ಮೇಲೆ ಬಹಳ ಸಿಟ್ಟು ಬಂದ್ ಹಂಗ್ ಮಾಡಿದ್ನಿಪ್ಪ ಅನ್ನುವಾಗ ಮಂತ್ರಿ ಏನಂದ ಅಂದ್ರೆ, ಆದದ್ದೆಲ್ಲ ಒಳ್ಳೇದಕ್ಕ ಆತು ಬಿಡ್ರಿ ಅಂದ. ಅಲ್ಲ ಮಾರಾಯ, ಬಳ ಕಟ್ಟಾದ್ರೂ ಒಳ್ಳೇದಕ್ಕ ಅಂದಿ, ಮುಂದ ಈಗ ನಿನ್ನ ತೆಗ್ಗಿಗೆ ನುಗ್ಸಿದ್ ನೀವು ಹಳಿ ಸುತ್ತಕ್ಕೆ ನೋಡ್ಲಿಲ್ಲ, ನಿನಗ್ ಏನಾತೋ ಏನೋ ಅಂದ್ರೆ ಒಳ್ಳೇದಾತು ಬಿಡ್ರಿ ಅಂತೀಯಲ್ಲೋ, ನಿನಗ್ ಮಾಡಿದ್ರು ಒಳ್ಳೇದಾತ ಅಂತಿ, ನನಗಾದ್ರೂ ಒಳ್ಳೇದಾತ ಅಂತಿ, ಹಿಂಗ್ಯಾಂಗೋ? ಅಲ್ಲ ನಂದು ಬಿಡ್ರಿ, ನಾನೇನೋ ತೆಗ್ಗಿ ಬಿದ್ನಿ ಎದ್ದು ಬನ್ನಿ, ನೀವ್ ಎಲ್ಲಿ ಹೋಗಿ ಇಲ್ಲಿ ಬರಾಕತ್ತೀರಿ? ಅವಾಗ ರಾಜ ಅಂದ, ಯಪ್ಪ ಅದೊಂದು ದೊಡ್ಡ ಭಯಾನಕಪ್ಪ, ಕಾಡು ಜನರ ಕೈಯಾಗ ಸಿಕ್ಕಾಕೊಂಡಿ, ತಗೊಂಡು ಹೋಗಿ ಬಲಿ ಕೊಡಾಕ್ ಸಜ್ಜು ಮಾಡಿದ್ರು. ಏನ್ ಅದೃಷ್ಟ ಅಂದ್ರ ನಂದು, ಒಂದು ಬಳ್ಳಿಲ್ಲ ಮುಕ್ಕಾದ ಮನುಷ್ಯನ ಬಲಿ ಕೊಡಾಕ್ ಬರುದಿಲ್ಲ ಅಂತ ಬಿಟ್ರು ನೋಡು ಅಂತಂದ. ಅವಾಗ ಮಂತ್ರಿ ಅಂದ, ನೋಡ್ರಿ ಬಳ್ಳ ಕಟ್ಟಾದಿದ್ದಕ್ಕೆ ನಾ ಏನನ್ನಿ, ಒಳ್ಳೇದಾತು ಅನ್ನಿಲ್ಲ, ಆಗುದೆಲ್ಲ ಒಳ್ಳೇದಕ್ಕ ಹಾಕಿರ್ತೈತ್ರಿ ಅಂದಾಗ ರಾಜ ಅಂದ, ಹೌದಪ್ಪ ನೀ ಹೇಳುದು ಬರಬ್ಬರಿ, ಒಪ್ಕೋತೀನಿ ನಾನು, ಆದದ್ದೆಲ್ಲ ಒಳ್ಳೇದಕ್ಕ ಆತು ಅಂತ ಹೇಳಿ ರಾಜ ಅಂದ. ಹೌದು, ನನ್ನ ಬಳ್ಳ ಕಟ್ಟಾದಿದ್ದಕ್ಕೇನೋ ಜೀವ ಉಳಿತು, ಮತ್ತೆ ನಿನ್ನನ್ನ ತೆಗ್ಗಿಗೆ ನುಗ್ಗಿಸಿದ್ದಕ್ಕ ಒಳ್ಳೇದಾತು ಬಿಡ್ರಿ ಅಂದೆಲ್ಲ ಎದಕ್ಕ ಅಂತ ಕೇಳಿದ ರಾಜ. ನಿನಗೇನು ಒಳ್ಳೇದಾತು ಅಂತ. ಅವ ಮಂತ್ರಿ ಅಂದ, ನಿಮ್ಮ ಜೋಡಿ ನನ್ನ ಕರ್ಕೊಂಡು ಹೋಗಿದ್ರಿ ಅಂದ್ರ ತೆಗ್ಗಿಗೆ ನುಗ್ಗಿಸಲಾರ್ದ, ನಿಮ್ಮ ಜೋಡಿ ನನ್ನ ಕರ್ಕೊಂಡು ಹೋಗಿದ್ರಿ ಅಂದ್ರ ಬಳ್ಳಿಲ್ಲ ಅಂತ ನಿಮ್ಮನ್ನು ಬಿಡ್ತಿದ್ರು, ನನ್ನ ಬಲಿ ಕೊಡ್ತಿದ್ರಲ್ರಿ ಅಂತ ಅನ್ನಂತವ. ಹಂಗಾಗಿ ನನಗೂ ಒಳ್ಳೇದಾತು ಅಂತ ಅನ್ನಂತವ. ನೋಡ್ರಿ ಎಂತ ಮಾತು. ಅದಕ್ಕ ಏನ್ ಹೇಳಿದ್ರು ದೊಡ್ಡವರು ಅಂದ್ರ, ಆದದ್ದೆಲ್ಲ ಒಳಿತೇ ಆಯ್ತು. ಏನು ನಡೆದಿರ್ತದಲ್ಲ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಬಹಳ ಖುಷಿ ಪಡ್ತೀವಿ, ಇಲ್ಲ ಬಹಳ ದುಃಖ ಪಡ್ತೀವಿ. ಹಿಂಗ್ಯಾಕಾತು ಅಂತ ಚಿಂತೆಯರ ಮಾಡ್ತೀವಿ, ಹಿಂಗ ಆಗಬಾರ್ದಾಗಿತ್ತು ಅಂತ ಹಳಹಳಿಸ್ತೀವಿ, ಹಿಂಗ ಆಗ್ಬೇಕಾಗಿತ್ತು ಅಂತ ಆಸೆ ಮಾಡ್ತೀವಿ. ಆದ್ರೆ ಯಾವುದು ನಮ್ಮ ಕೈಯಾಗಿಲ್ಲ. ನಮ್ಮ ಕೈಯಾಗ ಏನದ? ನಮ್ಮ ಕೈ ಒಳಗೆ ಏನೇನೂ ಇಲ್ಲ. ಖಾಲಿ ಕೈಲೇ ಬರುದದ, ಖಾಲಿ ಕೈಲೇ ಹೋಗುದದ. ಹಾಗಾಗಿ ನಮ್ಮ ಕೈಯಾಗ ಏನದ ಅನ್ನೋ ವಿಚಾರ ಮಾಡಿದ್ರೆ ಏನೇನು ಇಲ್ಲ. ನಮ್ಮನ್ನ ತಂದೆ ತಾಯಿ ಹೆತ್ತಾರ, ಅನ್ನ ಬಟ್ಟೆ ವಿದ್ಯಾ ಕೊಟ್ಟು ಬೆಳೆಸ್ಯಾರ, ಹೌದಲ್ರಿ? ಅವರ ದೇಣಿಗೆ ಇದು. ನಮ್ಮ ಜೀವನ ನಮ್ಮ ತಂದೆ ತಾಯಿ ಕೊಟ್ಟ ದೇಣಿಗೆ ಅದು, ಅವ್ರ ಭಿಕ್ಷಾ ಅದು. ಮುಂದೆ ನಮ್ಮ ಜೀವ ಕೊಟ್ಟವ ದೇವ್ರು, ಅದು ಅವ ಕೊಟ್ಟ ಕೊಡುಗೆ, ಅವ ಕೊಟ್ಟ ವರ ಅದು. ಜೀವ ನಮ್ಮದಲ್ಲ, ದೇಹ ನಮ್ಮದಲ್ಲ. ಆಮೇಲೆ ನಾವೆಲ್ಲ ಅನ್ನ ಉಂಡು ದೊಡ್ಡವರಾದ್ವೆಲ್ಲ, ಆ ಕೊಟ್ಟ ಅನ್ನ ಅದು ನಮ್ಮ ದುಡ್ತದ್ದಲ್ಲ, ತಂದೆ ತಾಯಿ ದುಡಿದು ಅನ್ನ ಹಾಕ್ಯಾರ. ವಿದ್ಯಾ ಅದು ನಮ್ಮದಲ್ಲ, ಗುರುಗಳು ಆ ವಿದ್ಯಾ ದಾನ ಮಾಡ್ಯಾರ ನಮಗ. ಹಾಗಾಗಿ ಪ್ರಪಂಚದೊಳಗೆ ಏನೇನೆಲ್ಲ ಪಡ್ಕೊಂಡಿವಲ್ಲ ಅದು ಯಾವುದು ನಮ್ಮದಲ್ಲ. ಜೀವನ ಕೊಟ್ಟವರು ತಂದೆ ತಾಯಿ, ಜೀವ ಕೊಟ್ಟವ ದೇವ್ರು, ವಿದ್ಯಾ ಕೊಟ್ಟವರು ಗುರುಗಳು, ಸಂಸ್ಕಾರ ಕೊಟ್ಟವರು ಹಿರಿಯರು, ನಮಗೆಲ್ಲ ಸಹಕಾರ ಕೊಟ್ಟವರು ಸಮಾಜದವರು. ಮುಂದೆ ಕೂಡಿ ಬೆಳೆಯುವಾಗ ಏನು ಪ್ರೀತಿ ವಿಶ್ವಾಸ, ಏನು ಸ್ನೇಹ ಸಹಕಾರ, ಇದನ್ನೆಲ್ಲವನ್ನ ಎಲ್ಲಾರು ಕೊಟ್ಕೋತ ಹೊಕ್ಕಾರಂತ ನಾವೆಲ್ಲ ಇಷ್ಟ ಚಂದ ಜೀವನ ಮಾಡ್ತೀವಿ. ನಮ್ಮ ಜೀವನಕ್ಕೆ ನಾವ ಜವಾಬ್ದಾರರು ಅಂತ ತಿಳ್ಕೋಬಾರದು. ನಮ್ಮ ಜೀವನ ನಮ್ಮ ಕೈಯಂದು ಅನ್ನಬಾರದು. ನಮ್ಮ ಜೀವನ ನಾವು ಮಾಡಿದ್ರೆ ನಮ್ಮ ಜೀವನ ಆಗ್ತದೆ ಅಂತ ಅನ್ನಬಾರದು. ಎಲ್ಲವೂ ದೇವರ ಕರುಣೆ, ಅವನ ಆಶೀರ್ವಾದ. ಆತನ ಕರುಣೆ ಇಲ್ಲ ಅಂದ್ರೆ, ಆತನ ಆಶೀರ್ವಾದ ಇಲ್ಲ ಅಂದ್ರೆ ನಾವೇನ್ ಮಾಡಕ್ ಸಾಧ್ಯ ಆಗ್ತದೆ? ಹಾಗಾಗಿ ನಿನ್ನೆ ನೋಡಕ್ ಹತ್ತಿದ್ವಲ್ ನಾವು, ದೇವರು ಎಲ್ಲವನ್ನ ಕೊಟ್ಟಾನವ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಉಪಕಾರ ಸ್ಮರಣೆಯನ್ನು ಮಾಡ್ಬೇಕು. ಅದಕ್ಕೆ ಆದದ್ದೆಲ್ಲ ಒಳ್ಳೇದಾತು ಅಂತ ತಿಳ್ಕೋಬೇಕು. ಯಾವುದಕ್ಕೂ ಚಿಂತೆ ಮಾಡಬಾರದು. ನಮ್ಮ ಕೈ ಒಳಗೆ ಏನೂ ಇಲ್ಲ, ಭಗವಂತ ಮಾಡಿದ್ದೇ ಎಲ್ಲ.
ನಾವು ಮಾಡಿದ್ರೆ ಏನೂ ಆಗುವುದಿಲ್ಲ, ಭಗವಂತ ಮಾಡಿದ್ದೇ ಆಗುವಂತಹದ್ದು ಅನ್ನುವ ಸತ್ಯವನ್ನ ತಿಳ್ಕೊಂಡು ಅಂಥ ಭಗವಂತನ, ಅಂಥ ದೇವನ, ಅಂಥ ಶಿವನ ಭಜನೆಯನ್ನ, ಸ್ಮರಣೆಯನ್ನ, ಚಿಂತನೆಯನ್ನ ನಿರಂತರ ಮಾಡಬೇಕು ಅಂತ ನಾವು ನೋಡ್ಬೇಕಾಗಿದೆ. ಅದಕ್ಕೆ ಬಸವಣ್ಣವ್ರು ಹೇಳಿದ ವಚನ ನೋಡಿದ್ವಲ್ಲ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಶಿವನ ಚಿಂತಿ, ಶಿವನ ಜ್ಞಾನ ಯಾರು ಮಾಡುದಿಲ್ಲ ಅವರು ಹೆಂಗ ಅಂದ್ರ ಶಗಣ್ಯನ ಹುಳ ಇದ್ದಂಗ ಅಂದ್ರು. ನಾವು ಅನ್ಲಿಲ್ರಿ, ಬಸವಣ್ಣವ್ರು ಅಂದ್ರು. ಯಾರು ಶಿವನ ಚಿಂತೆ ಮಾಡುದಿಲ್ಲ, ಯಾರು ಶಿವನ ಧ್ಯಾನ ಮಾಡುದಿಲ್ಲ, ಅವರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿದಂಗ. ಶಗಣ್ಯಾಗ ಹೆಂಗ 1000 ಹುಳ ಹುಟ್ಟಿ ಅಲ್ಲೇ ಸತ್ತು ಹೋಗ್ತಾವಲ್ಲ, ಹಂಗ ನಾವು ನೀವು ಸಗಣ್ಯನ ಹುಳ ಆದಂಗ ಆಗ್ತೀವಿ ಅಂತಾರೆ. ನಿಮಗ್ ಗೊತ್ತದೆ, ಎಲ್ರೂ ರೈತರು, ನಿಮಗೇನು ಹೇಳಬೇಕಾಗಿಲ್ಲ. ಸಗಣಿ ಬಿದ್ದಲ್ಲೇ ಬಿತ್ತು ಅಂದ್ರೆ ಏನಾಗ್ತದ್ರಿ? ಅದ್ರೊಳಗೆ ಹುಳ ಹಾಕ್ತಾವ, ಅದರಾಗ ಹುಟ್ಟತಾವ. ಏನ್ ಹೊರಗಿಂದ ಬಂದು ಬೀಳ್ತಾವನ್ರಿ? ಇಲ್ಲ, ಅದರಾಗ ಹುಟ್ಟತಾವ, ಅದರಾಗ ಜೀವನ ಮಾಡ್ತಾವ, ಅದರಾಗ ತನ್ನ ಬಳಗ ಬೆಳೆಸ್ತಾವ, ಆಮೇಲೆ ಅದರಾಗನ ಸತ್ತು ಹೋಗಿಬಿಡ್ತಾವ. ಹಂಗ ನಾವು ಸಹಿತ ಈ ಪ್ರಪಂಚದಾಗ ಹುಟ್ಟಿ ಇದ ಪ್ರಪಂಚನ ಮಾಡಿ ಇದರಾಗ ಸತ್ ಹೊಕ್ಕಿವಿ. ಏನು ಶಿವ ಅನ್ನಂಗಿಲ್ಲ, ದೇವ್ರು ಅನ್ನಂಗಿಲ್ಲ, ಏನು ಚಿಂತಿಲ್ಲ, ಯಾವುದೇ ಚಿಂತನೆ ಇಲ್ಲ, ಧ್ಯಾನ ಇಲ್ಲ, ಜ್ಞಾನ ಇಲ್ಲ ಅಂದ್ರೆ ನಾವು ಕೂಡ ಶಗಣ್ಯನ ಹುಳ ಇದ್ದಂಗ ಅಂತಾರ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಕಾಡುಮೃಗ ಒಂದಾಗಿ ಬಾಳಲಾರವೇ ದೇವ. ಶಗಣ್ಯಾಗೂ 1000 ಹುಳ ಹುಟ್ಟಿ ಸಾಯ್ತಾವಲ್ಲ, ಹಂಗ ನೀನು ಒಬ್ಬವಪ್ಪ. ಯಾವಾಗ ಅಂದ್ರ ಶಿವನ ಚಿಂತೆ ಮಾಡ್ಲಿಲ್ಲ ಅಂದ್ರ, ಶಿವನ ಜ್ಞಾನ ಮಾಡ್ಲಿಲ್ಲ ಅಂದ್ರ. ಕಾಡುಮೃಗ ಒಂದಾಗಿ ಬಾಳಲಾರವೇ ದೇವ. ಕಾಡ್ನ್ಯಾಗಿನ ಪ್ರಾಣಿ ಅವು ಬದುಕು ಮಾಡ್ತಾವ. ಊರುಮೃಗ ಒಂದಾಗಿ ಬಾಳಲಾರವೇ ಹರನೆ. ಊರಾಗಿರೋ ಪ್ರಾಣಿನೂ ಕೂಡಿ ಬದುಕ್ತಾವ, ನೋಡ್ತೀವಲ್ಲ. ಅಡವ್ಯಾನ ಪ್ರಾಣಿನೂ ಬದುಕು ಮಾಡ್ತಾವ, ಊರನ ಪ್ರಾಣಿನೂ ಬದುಕು ಮಾಡ್ತಾವ. ನಾವೇನು ಬದುಕ್ತೀವಿ ನಮಗಿಂತೂ ಚಲೋ ಬದುಕ್ತಾವ ಯಾವ್ರಿ? ಪ್ರಾಣಿಗಳು. ಅಡವಿನ ಪ್ರಾಣಿ ಅಂದ್ರು ಅವು ಚಂದ ಬದುಕ್ತಾವ ನಮಗಿಂತಲೂ, ಊರನ್ನ ಪ್ರಾಣಿ ಅಂದ್ರು ನಮಗಿಂತಲೂ ಚಲೋ ಬದುಕ್ತಾವ. ಪ್ರಾಣಿಗಿಂತಲೂ ಚಲೋ ಬದುಕುವಂತವ್ರೇನ್ ನಾವಲ್ಲ. ಏನ್ರಿ, ಮನುಷ್ಯ ಆಗಿಟ್ಟು ಚಲೋ ಜೀವನ ಮಾಡ್ತೀವಿ. ಮನುಷ್ಯ ಏನೆಲ್ಲ ಮಾಡೀವಿ, ನಾವು ಏನೆಲ್ಲ ಸಾಧನ ಮಾಡೀವಿ. ಹಕ್ಕಿ ಹಂಗ ಹಾರ್ತೀವಿ, ಮೀನ್ಯಂಗ ಈಜ್ತೀವ್, ಜಿಂಕಿ ಹಂಗ ಓಡ್ತೇವ್, ನವಿಲ್ನಂಗ ಕುಣಿತೇವ್, ಕೋಗಿಲ್ನಂಗ ಹಾಡ್ತೇವ್. ಏನೆಲ್ಲ ಮಾಡ್ತೀವಲ್ಲ, ಎಷ್ಟು ಸಾಧನ ಮಾಡೀವಿ. ಏನು ಕಲೆ ವಿಜ್ಞಾನ ಏನೆಲ್ಲ ನಾವು ಸಾಧನ ಮಾಡೀವಿ, ಏನೆಲ್ಲ ಕಂಡು ಹಿಡಿದೀವಿ. ಪ್ರಾಣಿಗಿಂತ ಹೆಂಗ ಕಡಿ ಅಂತೀರಿ ಅಂದ್ರೆ ನಾವ್ ಅನ್ನಂಗಿಲ್ಲ. ಅದನ್ನು ಹಿರಿಯರು ಅಂದ ಬಿಟ್ಟಾರ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತ ಕೀಳು ಅಂದಾರ. ಅಂದಿಲ್ಲನ್ರಿಪ್ಪ, ನಿಮಗ್ ಗೊತ್ತದ ಹೆಂಗ ಅಂತಂದ್ರೆ ನೋಡ್ರಿ, ಅವು ಸ್ವಾರ್ಥ ಇಲ್ದಂಗ ಬದುಕ್ತಾವ. ಸ್ವಾರ್ಥ ಇಲ್ಲ ಅವಕ್ಕ. ಪಾಪ ಇಲ್ದಂಗ ಬದುಕ್ತಾವ, ಸ್ವಾರ್ಥ ಇಲ್ದಂಗ ಬದುಕ್ತಾವ, ಮೋಸ ಮಾಡದ ಬದುಕ್ತಾವ, ವಂಚನೆ ಮಾಡದ ಬದುಕ್ತಾವ, ಸುಳ್ಳು ಹೇಳಲಾರ್ದ ಬದುಕ್ತಾವ, ಚಟ ಮಾಡ್ಲಾರ್ದ ಬದುಕ್ತಾವ. ಹೌದಲ್ರಿ? ಅದಕ್ಕ ನಮಗಿಂತಲೂ ಉತ್ತಮ ಅದಾವಲ್ಲ ಅನ್ನೋದಕ್ಕೆ ಎಷ್ಟು ಉದಾಹರಣೆಗಳದಾವ. ಹಂಗಾಗಿ ಪ್ರಾಣಿಗಳು ನಮಗಿಂತಲೂ ಉತ್ತಮವಾದ ಜೀವನ ಮಾಡ್ತಾವಲ್ಲಪ್ಪ, ನಾವು ಮಾಡೋದ್ರೊಳಗೆ ಏನ್ ದೊಡ್ಡದೈತಿ ಅಂತಾರ ಬಸವಣ್ಣವ್ರು. ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವ, ಊರು ಮೃಗ ಒಂದಾಗಿ ಬಾಳಲಾರವೇ ಹರನಿ. ಅಲ್ರಿ, ಎಂತ ಚಲೋ ಬದುಕು ಮಾಡ್ತೀವಲ್ಲ ನಾವು. ನೋಡ್ರಿ, ಪ್ರಾಣಿಗೆ ನಮಗ ಹೆಂಗ ಹೋಲಿಕೆ ಮಾಡ್ತೀರಿ? ಅವಕ್ಕೂ ನಮಗೂ ಒಂದ ಅಕ್ಕತೇನ್ರಿ. ನಾವು ಮನಿ ಕಟ್ಕೊಂಡು ಜೀವನ ಮಾಡ್ತೀವಿ. ನಾವು ಚಂದಗಿ ದವಸ ಧಾನ್ಯ ಬೆಳೆದು ಅದನ್ನ ತಂದು ಅಡಿಗೆ ಮಾಡಿ ಊಟ ಮಾಡ್ತೀವಿ, ಹಂಚ್ಕೊಂಡು ಊಟ ಮಾಡ್ತೀವಿ. ಮುಂದ ಬಟ್ಟಿ ಬರಿ ಹಾಕೊಂತೀವಿ, ನಾಗರಿಕರ ಗತೆ ಬದುಕ್ತೀವಿ, ಪ್ರಜ್ಞಾವಂತರಾಗಿ ಬದುಕ್ತೀವಿ, ತಿಳುವಳಿಕೆಯಿಂದ ಬದುಕ್ತೀವಿ. ಮುಂದೇನಪ್ಪ, ಎಷ್ಟು ಸುಖ ಸೌಕರ್ಯ ಮಾಡ್ಕೊಂಡಿವಿ. ಬೆಳಕಿಗೊಂದು ಅವಕಾಶ ಮಾಡ್ಕೊಂಡಿವಿ, ಧ್ವನಿಗೊಂದು ಅವಕಾಶ ಮಾಡ್ಕೊಂಡಿವಿ, ಆಮೇಲೆ ಓಡಾಡ್ಲಿಕ್ಕೆ ಒಂದು ವಾಹನದ ಅವಕಾಶ ಮಾಡ್ಕೊಂಡಿವಿ. ಏನು ಮನುಷ್ಯ ಮಾಡ್ಲಾರದ್ ಏನ್ ಉಳ್ದದ? ಏನೆಲ್ಲವನ್ನ ಮಾಡ್ಕೋತ ನಮ್ ಜೀವನ ಮಾಡಿದೀವಿ ಇಷ್ಟು ವರ್ಷ. ಪ್ರಾಣಿಗಿಂತ
ಕನಿಷ್ಠ ಅಂತ ಹೆಂಗಂತೀರಿ ಅಂತಂದ್ರೆ ನೋಡ್ರಿ, ಹೇಳ್ತಾರ ಮಹಾತ್ಮರು, ನಾವು ಎಷ್ಟ ಚಂದ ಇದ್ರು, ಅಲ್ಲ ಚಂದ ಅಂದ್ರ ಸಣ್ಣ ಮಕ್ಕಳು ಚಂದ ಇರ್ತಾವ ಬಿಡ್ರಿ. ಯಾಕಂದ್ರೆ ಎಳೆಯ ಮಕ್ಕಳು ಏನ್ ಅವರಿಗೆ ಅಲಂಕಾರ ಮಾಡದಿದ್ರು, ಮೇಕಪ್ ಮಾಡದಿದ್ರು ಚಂದ ಕಾಣ್ತಾವ ಮಕ್ಕಳು. ಬರೀ ಮಕ್ಕಳಷ್ಟ ಯಾಕ್ರಿ, ಪ್ರಾಣಿಗಳನ್ನ ನೋಡ್ರಿ, ಸಣ್ಣ ಸಣ್ಣ ಪ್ರಾಣಿಗಳು ಎಷ್ಟು ಸುಂದರ ಅಂದ್ರೆ ಹಂದಿ ಮರಿ ಇದ್ರು ಚಂದನೆ, ಹೌದಲ್ರಿ? ಹಾಗಾಗಿ ಮನುಷ್ಯ ತಾನೇ ಸುಂದರ ಅನ್ನಕ್ ಆಗುದಿಲ್ಲ, ಪ್ರಾಣಿಗಳು ಮನುಷ್ಯನಿಗಿಂತಲೂ ಸುಂದರ ಅದಾವ. ಮನುಷ್ಯ ಏನಪ್ಪಾ ಅಂದ್ರೆ ಚಂದ ಕಾಣಕ ಅವ ಚಂದ ಚಂದ ಬಟ್ಟೆ ಹಾಕೋಬೇಕು, ಬಣ್ಣ ಬಣ್ಣದ ಬಟ್ಟೆ ಹಾಕೋಬೇಕು, ಜರದಾರಿ ಬಟ್ಟೆ ಹಾಕೋಬೇಕು, ಇಸ್ತ್ರಿ ತಿಕ್ಕಿದ ಬಟ್ಟೆ ಹಾಕೋಬೇಕು, ಮತ್ತ ಸೆಂಟ್ ಹೊಡ್ಕೋಬೇಕು, ಪೌಡರ್ ಹಚ್ಕೋಬೇಕು, ತಲೆ ಬಾಚ್ಕೋಬೇಕು, ಏನೆಲ್ಲ ಮಾಡಿ ಚಂದ ಕಾಣಬೇಕಿವ. ಹಂಗ ಚಂದ ಕಾಣೋದಿಲ್ಲ ನೋಡ್ರಿ. ಎಂತ ಪ್ರೀತಿಯುಳ್ಳ ಗೆಳೆಯರದಾರಂದ್ರು, ಎಂತ ಪ್ರೀತಿಯುಳ್ಳ ಗಂಡ ಹೆಂಡತಿಯರ್ ಅದಾರಂದ್ರು, ಒಂದು ವಾರ 15 ದಿವಸ ಹಲ್ ತಿಕ್ಲಾರ್ದ ಇರ್ರಿ ನೋಡೋಣ, ಯಾರ ಮ್ಯಾಗ ಯಾರಿಗ್ ಪ್ರೀತಿ ಬರ್ತದೆ? ಬರುದೇ ಇಲ್ಲ, ಹೌದಲ್ರಿ? ಪ್ರಾಣಿ ಎಂದರ ಹಲ್ ತಿಕ್ಕ್ಯಾವ? ಇಲ್ಲ ಇಲ್ಲ. ಆದ್ರೂ ಅವೆಲ್ಲ ಎಷ್ಟು ಸ್ವಚ್ಛ ಅದಾವ. ಪ್ರಾಣಿ ಮುಂದೆ ಹೋಗಿ ನಿಂದ್ರೆ ಏನು ವಾಸನೆ ಬರ್ತದ? ಬರದೇ ಇಲ್ಲ. ಆದ್ರೆ ಮನುಷ್ಯನಿಗೆ ಅದು ಸಾಧ್ಯ ಇಲ್ಲ, ಇವ ಹಲ್ಲು ಉಜ್ಜಲೇಬೇಕು. ಪ್ರಾಣಿಗಳೇನ ನಿತ್ಯ ಸ್ನಾನ ಮಾಡ್ತಾವ್ರಿ ಅವೆಲ್ಲ. ಮನುಷ್ಯ ಏನಪ್ಪಾ 108 ನಮೂನಿ ಸೋಪು ಶಾಂಪು ಹಚ್ಕೊಂಡು ಜಾಕ ಮಾಡ್ತಾನ, ಆದ್ರೂ ತಾಸನಗೊಡದನ್ನ ಮತ್ತ ನಾರ್ತಾನ, ಮತ್ ಬೇರೆ. ಆದ್ರ ಪ್ರಾಣಿಗಳು ಏನನ್ನೂ ಬಳಸುದಿಲ್ಲ, ಖರೆ ಎಷ್ಟು ಸ್ವಚ್ಛ ಅದಾವಲ್ಲ, ಎಷ್ಟು ಸ್ವಚ್ಛ, ಎಷ್ಟು ಚಂದ ಅದಾವಲ್ಲ. ಪ್ರಾಣಿ ಹಂಗೇನಾದ್ರು ಅಷ್ಟು ಸ್ವಚ್ಛ ಚಂದ ಇರಾಕ ಸಾಧ್ಯ ಐತೇನು? ಹಲ್ ತಿಕ್ಲಾರ್ದ, ಜಳಕ ಮಾಡ್ಲಾರ್ದ ಇರಾಕೇನ್ ಸಾಧ್ಯನಾ ಮನುಷ್ಯನಿಗೆ? ಮನುಷ್ಯ ಎಷ್ಟ ಮೇಕಪ್ ಮಾಡ್ಕೊಂಡಾನಂದ್ರು ಎಷ್ಟೋ ತರ ಉಳ್ದಿತ್ತು, ಯಾರ ನೋಡ್ಯಾರ ಅದನ್ನ. ಆದ್ರ ಪ್ರಾಣಿ ಅಂದ್ರು ಸಹಿತ ರೊಕ್ಕ ಕೊಟ್ಟು ನೋಡಕ್ ಹೋಗ್ತಾರ ಜೂನ್ಯಾಗ, ನಿಮಗ್ ಗುರ್ತೈತಿಲ್ರಿ? ರೊಕ್ಕ ಕೊಟ್ಟು ನೋಡಕ್ ಹೋಗ್ತಾರ, ಅವು ಯಾವ ಮೇಕಪ್ ಇಲ್ದನ ಅಟ್ ಚಂದ ಕಾಣ್ತಾವ ಅಂತ ಹೇಳಿ. ಅದಕ್ಕ ಪ್ರಾಣಿಗಳು ನಮಗಿಂತಲೂ ಸುಂದರ, ಪ್ರಾಣಿಗಳು ನಮಗಿಂತಲೂ ಸ್ವಚ್ಛ, ಪ್ರಾಣಿಗಳು ನಮಗಿಂತಲೂ ಪ್ರಾಮಾಣಿಕ ಬದುಕನ್ನ ಮಾಡ್ತವ. ಪ್ರಾಣಿಗಳು ಅವುಗಳ ಲೋಕ ಎಷ್ಟು ಅದ್ಭುತ ಅನ್ನೋದನ್ನ ಮತ್ತೆ ನೋಡೋಣ. ಇಲ್ಲೇನ್ ಹೇಳ್ತಾರ ಬಸವಣ್ಣವ್ರಂದ್ರೆ, ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವಾ, ಊರು ಮೃಗ ಒಂದಾಗಿ ಬಾಳಲಾರವೇ ಹರನೇ. ಅದಕ್ಕ ಮನುಷ್ಯರು ನಾವೆಷ್ಟು ಚಂದ ಜೀವನ ಮಾಡ್ತೀವಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಿಂತ ನೀವೇನ್ ಚಂದ ಜೀವನ ಮಾಡುದಿಲ್ಲ ಅಂತಾರ ಬಸವಣ್ಣ. ಆಹಾರ, ನಿದ್ರೆ, ಭಯ, ಮೈಥುನ, ರೋಗ, ಸಾವು ಮನುಷ್ಯನಿಗೆ ಅಷ್ಟ ಇಲ್ಲ, ಪ್ರಾಣಿಗಳಿಗೂ ಅವ ಅದಾವ. ಅವು ಹೊಟ್ಟೆ ಹಸ್ತದ್ರ ತಿಂತಾವ, ನಿದ್ದೆ ಬಂದ್ರ ಮಲಗ್ತಾವ, ಆಮೇಲೆ ಸಂಸಾರ ಮಾಡ್ತಾವ, ರೋಗ ಬಂದ್ರ ನೆಳ್ತಾವ, ಸಾವು ಬಂದ್ರೆ ಸಾಯ್ತಾವ. ಮನುಷ್ಯನು ಸಹಿತ ಏನ್ ಮಾಡ್ತಾನ? ಹಸದ್ರ ಉಣ್ತಾನ, ನಿದ್ದೆ ಬಂದ್ರ ಮಲಗ್ತಾನ, ಹೌದಲ್ರಿ? ಸಂಸಾರ ಪ್ರಪಂಚ ಮಾಡ್ತಾನ, ರೋಗ ಬಂದ್ರ ನೆಳ್ತಾನ, ಸಾವು ಬಂದ್ರ ಸಾಯ್ತಾನ. ಅಂದ್ಮೇಲೆ ಪ್ರಾಣಿಗೂ ಮನುಷ್ಯರಿಗೂ ಏನ್ ವ್ಯತ್ಯಾಸ ಆತಪ್ಪ ಅಂತಾರ ಬಸವಣ್ಣವ್ರು. ಅದಕ್ಕ ಪ್ರಾಣಿ ಹಂಗ ನಾವು ಜೀವನ ಮಾಡಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಶಿವಚಿಂತೆ ಶಿವಜ್ಞಾನ ಮಾಡಬೇಕು. ಯಾವಾಗ ಮಾಡ್ಬೇಕು? ದಿನ ಮಾಡ್ಬೇಕ್ರಿ. ಎದ್ದಾಗ ಮಾಡ್ಬೇಕು, ಪೂಜಾ ಮಾಡುವಾಗ ಮಾಡ್ಬೇಕು, ಊಟಕ್ಕೆ ಕುಂತಾಗ ಮಾಡ್ಬೇಕು, ಉದ್ಯೋಗ ಶುರು ಮಾಡುವಾಗ ಮಾಡ್ಬೇಕು, ಆಮೇಲೆ ಮಲಗುವ ಮುಂಚೆ ಮಾಡ್ಬೇಕು, ಆಮೇಲೆ ಕಷ್ಟ ಬಂದಾಗ ಮಾಡ್ಬೇಕು, ಆಮೇಲೆ ತ್ರಾಸ ಆದಾಗ ಮಾಡ್ಬೇಕು, ರೋಗ ಬಂದಾಗ ಮಾಡ್ಬೇಕು, ಸಾವು ಬರುವಾಗಲೂ ಕೂಡ ಏನ್ ಮಾಡ್ಬೇಕ್ರಿ? ಶಿವ ಭಜನ, ಶಿವಸ್ಮರಣ ಮಾಡಿ, ಶಿವ 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 ಅನ್ಬೇಕು ನಾವು. ನಿನ್ನೆ ನೋಡ್ರಿ ಜಮಖಂಡಿ ಅಜ್ಜಾರ ಏನ್ ಭಜನೆ ಮಾಡಿಸಿದ್ರ, ಹೌದಲ್ರಿ? ಅವ್ರ ಬಾಯಾಗ ಹರ ಹರ ಅನ್ನನೇ ಮಜಾ. ಅದನ್ನ ಏನ್ ಹರ್ ಹರ್ ಅಂತ ಹೇಳಿ ಮನಸ್ಸಿನಾಗ ಉಳಿಯ ಬಿಡ್ಬೇಕು, ಹಂಗ ಮಾಡ್ತಾರ. ಇರ್ಲಿ ಅಂದ್ರೆ ಶಿವನ ಸ್ಮರಣ ಮಾಡ್ಬೇಕ್ರಿ. ಮೊದಲಿನ ಹಿರಿಯರು ಮಾಡ್ತಿದ್ರು, ಎದ್ದಾಗ ಕೂತಾಗ ಏನಂತಿದ್ರಿ? ಶಿವ 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 ಶಿವ. ಕುಂದರುವಾಗ ಒಮ್ಮೆ, ಏಳುವಾಗ ಒಮ್ಮೆ, ಕೆಲಸ ಮಾಡುವಾಗ ಒಮ್ಮೆ, ಉಣ್ಣುವಾಗ ಒಮ್ಮೆ, ಮಾತಾಡುವಾಗ ಒಮ್ಮೆ, ಯಾರ ಬೆಟ್ಟ ಆದಾಗ ಒಮ್ಮೆ ಏನಂತಿದ್ರು ಅಂದ್ರೆ ಶಿವ 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 ಶಿವಸ್ಮರಣ ಮಾಡ್ತಿದ್ರು. ಅದನ್ನು ಬಸವಣ್ಣವ್ರು ಹೇಳ್ತಾರ, ಯಾರು ಶಿವಸ್ಮರಣೆ ಮಾಡುವುದಿಲ್ಲ ಅವರು ಪ್ರಾಣಿಗಿಂತ ಕಡೆ ಅನ್ನುವಂತ ಮಾತನ್ನು ಹೇಳ್ತಾರ. ಅದಕ್ಕೆ ಎಲ್ಲರೂ ಶಿವಸ್ಮರಣೆಯನ್ನ ಮಾಡೋಣ ಅಂತೇಳಿ ಕಥೆಗೆ ಪ್ರವೇಶ ಮಾಡೋದಾದ್ರೆ, ಮಹಾಲಿಂಗೇಶ್ವರರು, ಹೌದಲ್ರಿ? ನಾವೇನ್ ನೋಡಾತೀವಿ? ಪುರಾಣ ಮಹಾಲಿಂಗೇಶ್ವರರ ಚರಿತ್ರೆ, ಮಹಾಲಿಂಗೇಶ್ವರರ ಪುರಾಣ. ಎಂಥ ಪವಾಡ ಪುರುಷರು, ಎಂಥ ಲೀಲಾಮೂರ್ತಿ,
ಎಂಥ ಶಿವಯೋಗಿ, ಎಂಥ ಸ್ವಾಮಿ ಅಂತಂದ್ರೆ ಅಂಥವರು ಅಪರೂಪದೊಳಗೆ ಅಪರೂಪ ಅಂತ ಮಹಾತ್ಮರು ಅವರು ಶಿವಲೋಕದಿಂದ ಎಲ್ಲಿಗೆ ಬಂದರೆ ಭೂಲೋಕಕ್ಕೆ ಬಂದಾರ. ಶಿವನ ಕಳಿಸ್ಯಾನ, ಅಪ್ಪಣೆ ಮಾಡಿ ಕಳಿಸ್ಯಾನ, ಆಶೀರ್ವಾದ ಮಾಡಿ ಕಳಿಸ್ಯಾನ. ಭೂಲೋಕದ ಉದ್ಧಾರ ಆಗಬೇಕಾಗ್ಯದ. ಕಾಲಕ್ಕೆ ಒಬ್ಬೊಬ್ಬ ಮಹಾತ್ಮರು ಹೋದಂಗ ಈಗ ನೀನು ಹೋಗ್ಬೇಕಪ್ಪ, ಜನಜೀವನವನ್ನ ಸುಧಾರಿಸಬೇಕು, ಲೋಕ ಕಲ್ಯಾಣ ಮಾಡಬೇಕು, ಅದು ನಿನ್ನ ಕರ್ತವ್ಯ ಅಂತ ಶಿವ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರ ಮಹಾಲಿಂಗೇಶ್ವರರನ್ನ. ಇಲ್ಲಿ ಮಹಾಲಿಂಗೇಶ್ವರರು ಏನ್ ಮಾಡಿದರು? ನಿನ್ನೆ ನೋಡಿದ್ವಿ, ಲೋಕ ಸಂಚಾರ ಮಾಡಿದರು. ಹಿಮಾಲಯದಿಂದ ಎಷ್ಟು ಊರುಗಳದಾವಲ್ಲ ನಿಮ್ಗೆ ಗೊತ್ತದಾವಲ್ಲ, ಹೋಗಿರೇನ್ರಿ? ಕೇದಾರ, ಬದ್ರಿನಾಥ, ಆಮೇಲೆ ರುದ್ರಪ್ರಯಾಗ, ದೇವಪ್ರಯಾಗ, ಆಮೇಲೆ ಋಷಿಕೇಶ, ಆಮೇಲೆ ರೀ ಹರಿದ್ವಾರ, ಕಾಶಿ, ಹೌದಲ್ರಿ? ಎಷ್ಟು ಕ್ಷೇತ್ರಗಳದಾವ. ಮ್ಯಾಲಿಂದ ಹಿಡ್ಕೊಂಡು ಎಲ್ಲಿವರೆಗ್ರಿ? ಕೆಳಗ ಕನ್ಯಾಕುಮಾರಿವರೆಗೆ, ರಾಮೇಶ್ವರ ಕನ್ಯಾಕುಮಾರಿವರೆಗೆ ಎಷ್ಟೆಲ್ಲಾ ಕ್ಷೇತ್ರದವಲ್ಲ, ಅಲ್ಲೆಲ್ಲ ಸಂಚಾರ ಮಾಡಿಕೋತ ತಿರುಗಾಡಿದ್ರೆ ಯಾರ್ರಿ? ಮಹಾಲಿಂಗೇಶ್ವರರು. ಹೆಂಗ ತಿರುಗಾಡಿದ್ರು? ಕಾಲ್ನಡಿಗಿಲೆ ತಿರುಗಾಡಿದ್ರಿ. ಈಗೂ ಮಾಡ್ತಾರ ನೋಡ್ರಿ ಪಾದಯಾತ್ರ. ಶ್ರೀಶೈಲ ಪಾದಯಾತ್ರ, ಬುಡ್ಡಾಪುರ್ ಪಾದಯಾತ್ರ, ಪಂಡರ್ಪುರ್ ಪಾದಯಾತ್ರ ಅದಾವ್ರಿ ಅವೆಲ್ಲ ಈಗೂ ಮಾಡೋರು. ಅದ್ರಾಗ ನಮ್ಮ ಭಾಗದಾಗಂತೂ ಶ್ರೀಶೈಲಕ್ಕೆ ಯಾತ್ರಾ ಹೋಗೋದಂತೂ ಬಹಳಷ್ಟು ಪ್ರಸಿದ್ಧ. ಲಕ್ಷ ಜನ ಪಾದಯಾತ್ರ ಹೋಗ್ತಾರ. ಎಷ್ಟು ವ್ಯವಸ್ಥಾ, ಎಷ್ಟು ಚಂದ ಯಾತ್ರಾ ಅಂದ್ರೆ ಏನ್ ನಡಿ ಶ್ರೀಶೈಲ ಯಾತ್ರೆಗೆ ಹೋಗೋಣ ಅಂತ ಹಾಡ ಕಟ್ಟ್ಯಾರಲ್ರಿ, ನಿಮ್ಗೆ ಗೊತ್ತದ. ಇರ್ಲಿ, ಎಲ್ಲಾ ಕ್ಷೇತ್ರದೊಳಗೆ ಸಂಚಾರ ಮಾಡಿಕೋತ ಯಾರು ಬಂದ್ರು ಅಂದ್ರೆ ಮಹಾಲಿಂಗೇಶ್ವರರು ಬರ್ತಾರ. ಎಲ್ಲಾ ಕ್ಷೇತ್ರ ಸಂಚಾರ ಮಾಡುವಾಗ ಒಂದೊಂದು ಕಡೆ ಒಂದೊಂದು ಅದ್ಭುತ ರೀ. ನೋಡ್ಬೇಕ್ರಿ, ನೀವು ಪ್ರವಾಸ ಮಾಡ್ರಿ. ನಡ್ಕೊಂತಂತೂ ಮಾಡಕ್ ಆಗುದಿಲ್ಲ. ಈಗೆಲ್ಲ ಅನುಕೂಲ ಅದಾವಲ್ರಿ, ಗಾಡಿ, ಬಸ್ಸ, ಟ್ರೇನ, ವಿಮಾನ, ಏನ್ ಬೇಕಾದ ಅವಕಾಶ ಅದಾವ. ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು ನೋಡ್ಬೇಕ್ರಿ. ಎಂಥ ಚಂದ ಭಾರತ, ಎಂಥ ಚಂದ ಅದ ಅಂತಂದ್ರೆ ಎಂಥ ಚಂದ ನಮ್ ಹಿಂದೂಸ್ತಾನ ಅಂತ ಹಾಡಿ ಹರಸ್ತಾರ ಕವಿಗಳು. ನೋಡ್ಬೇಕ್ರಿ ಒಮ್ಮ್ಯಾರು. ಕಾಶಿ ರಾಮೇಶ್ವರನಾದ್ರೂ ನೋಡ್ರಿ, ಬದ್ರಿ ಕೇದಾರ ಆಗಲಿಲ್ಲ ಅಂದ್ರು ಕಾಶಿ ರಾಮೇಶ್ವರನಾದ್ರೂ ನೋಡ್ರಿ ಅಂತ ಹೇಳ್ತಾರೆ. ಶಿಶುನಾಳ ಶರೀಫ್ರ ಹಾಡಿದ್ರು ನೋಡ್ರಿ, ಕಾಶಿ ಯಾತ್ರೆ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗನಿ ತಿಳಿದ ನೋಡಣ್ಣ ಅಂತ ಹೇಳುವಾಗ ಕಾಶಿ ಯಾತ್ರಾ ಮಾಡ್ರಿ ಅಂತ ಹೇಳಿದ್ರು. ಮತ್ತೊಂದು ಹಾಡ್ನಾಗ ಹೇಳ್ತಾರ ಅವ್ರು, ಉಳುವಿ ಯಾತ್ರೆಯ ಮಾಡ್ರಿ ಅಂತ ಅದನ್ನು ಹೇಳ್ತಾರ ಅವ್ರು. ಮತ್ತದ್ರ ಇನ್ನ ಸರ್ಪಭೂಷಣ ಶಿವೆಗಳು ಶ್ರೀಶೈಲ ಯಾತ್ರೆಯ ಮಾಡಿ ಬಂದೆ ಅಂತ ಅವರು ಕೂಡ ಶ್ರೀಶೈಲ ಯಾತ್ರೆ ಬಗ್ಗೆ ಹಾಡ್ತಾರ. ಇರ್ಲಿ, ಯಾತ್ರಾ ಮಾಡ್ಬೇಕು, ದೇವರ ದರ್ಶನ ಮಾಡ್ಬೇಕು, ಎಂತೆಂತ ಕ್ಷೇತ್ರಗಳದಾವಲ್ಲ ಅಲ್ಲೆಲ್ಲ ಹೋಗಿ ಬರ್ಬೇಕು ಅನ್ನುವಂತ ಮಾತು. ಮಹಾಲಿಂಗೇಶ್ವರರು ಎಲ್ಲಾ ಕಡೆ ಸಂಚಾರ ಮಾಡಿಕೋತ ಬರುವಾಗ ಒಮ್ಮೆ ಏನಾತು ಅಂದ್ರೆ ಕನಸು ಬಿತ್ರಿ. ಅವ್ರು ಕನಸಿನೊಳಗೆ ಯಾರು ಕಾಣಿಸ್ಕೊಂಡ್ರು ಅಂದ್ರೆ ಶಿವನ ಕಾಣಿಸ್ಕೊಂಡ. ಕನಸು ಬೀಳ್ತಿರ್ತಾವ ನೋಡ್ರಿ, ಬಹಳ ಜನರಿಗೆ ಬಹಳ ಕನಸು. ಆದ್ರೆ ಎಲ್ಲರ ಕನಸು ಒಂದ ನಮೂನಿ ಇರುವುದಿಲ್ಲ, ಮತ್ತೆ ಎಲ್ಲರ ಕನಸು ಅದು ಸರಿಯಾದ ಇರುವುದಿಲ್ಲ. ಎಲ್ಲರ ಕನಸು ನನಸಾಗುವುದಿಲ್ಲ, ಎಲ್ಲರ ಕನಸಿನಾಗ ಶಿವನ ಬರುವುದಿಲ್ಲ. ಒಬ್ಬೊಬ್ಬರ ಕನಸು ಒಂದೊಂದು ನಮೂನಿ ಇರ್ತಾವ ಬಿಡ್ರಿ, ಆ ಮಾತು ಬೇರೆ. ಯಾರಿಗೋ ಹಣದ, ಯಾರಿಗೋ ಬಂಗಾರದ, ಯಾರಿಗೋ ವರದ, ಯಾರಿಗೋ ಕನ್ಯದ, ಇನ್ಯಾರಿಗೋ ಹೊಲದ, ಹೌದಲ್ರಿ? ಏನೇನೋ ಕನಸುಗಳು. ಎಲ್ಲರಿಗೂ ಅದ ಕನಸು, ಒಂದ ತರದ ಕನಸು. ದೇವರ ಕನಸಂತೂ ಬೀಳೋದು ಬಹಳ ಕಡಿಮೆ, ಹೌದಲ್ರಿ? ನೋಡ್ತೀವಲ್ಲ, ಒಬ್ರು ಹೇಳ್ತಾರ ಪುಣ್ಯಾತ್ಮರು, ಬೆಕ್ಕಿಗೆ ಕನಸು ಬಿದ್ರೆ ಏನ್ ಬೀಳ್ತದಂತ? ಬರೇ ಇಲಿ ಕನಸ ಬೀಳ್ತದಂತ ಬೆಕ್ಕಿಗೆ. ಇಲಿಗೆ ಕನಸು ಬಿದ್ರೆ ಏನ್ ಬೀಳ್ತದಂತ? ಬರೇ ಬೆಕ್ಕಿನ ಕನಸ ಬೀಳ್ತದಂತ. ಯಾವಾಗ ಬೆಕ್ ಬಂದ್ ಹಿಡ್ದಿತ್ತಂತ ಅದ್ರ ಕನಸು ಬರೇ ಇಲಿ. ಬೆಕ್ಕಿನ ಕನಸಿನ್ಯಾಗ ಬರೇ ಇಲಿ, ಇಲಿ ಕನಸಿನ್ಯಾಗ ಬರೇ ಬೆಕ್ಕ. ಹಂಗ ನಾವೇನ್ ವಿಚಾರ ಮಾಡ್ತೀವಲ್ಲ ಅದ ನಮಗ್ ಕನಸಾಗಿ ಬೀಳುವಂತಹದ್ದು ಒಂದದ. ಇನ್ನೊಂದು ಮುಂದಾಗುವಂತಹದ್ದು ಇಂದ ನಮ್ಮ ಜೀವನದಾಗ ಅದು ಕನಸಿನ ರೂಪದೊಳಗೆ ಕಾಣಿಸಿ ಹೋಗ್ತದೆ. ಇದು ಎರಡನೇದ್ದು. ಮೂರನೇದ್ದೇನಪ್ಪಾ ಅಂದ್ರ ನಾವು ಮಾಡಿದ ತಪ್ಪನ ತಿದ್ದಾಕ ನಮಗೊಂದೊಂದು ಕನಸು ಬೀಳ್ತಾವ. ನಂತರ ಇನ್ನೊಂದು, ಅವು ಅಪಶಕುನ ಆಗಿರಬಹುದು, ಶುಭ ಶಕುನ ಆಗಿರಬಹುದು, ಅಂತ ಸೂಚಕನು ಅದಾವ ಅನ್ನುವಂತ ಮಾತದಾವ. ಮತ್ ಹಿಂಗ ಎಲ್ಲದಕ್ಕೂ ಹಿಂಗ ಅನ್ವಯ ಮಾಡ್ಕೋಬೇಡ್ರಿ.
ಹೊಟ್ಟಿ ಕೆಟ್ಟರು ಕನಸು ಬೀಳ್ತಾವ ಏನ್ರಿ, ನಿದ್ದಿ ಸರಿಯಾಗಿ ಹತ್ಲಿಲ್ಲ ಅಂದ್ರೂ ಕನಸು ಬೀಳ್ತಾವ ಏನ್ರಿ, ಹೌದಲ್ಲ? ಮತ್ ಬಾಳ ಅತಿಶಯ ವಿಚಾರ ಮಾಡಿ ಚಿಂತೆ ಮಾಡಿ ಮಲಗದವ್ರಿಗೂ ಕನಸು ಬೀಳ್ತಾವ. ಅದಕ್ಕೆ ಇರ್ಲಿ, ಕನಸಿನೊಳಗೆ ಮಹಾಲಿಂಗೇಶ್ವರರಿಗೆ ಯಾರ ಕಂಡ್ರು? ಶಿವನ ಕಂಡ. ಶಿವ ಏನ್ ಹೇಳಿದ ಅಂದ್ರೆ, ಆ ಶಿವ ಹೇಳ್ತಾನ, ಮಗನ ನೀನ್ ಹಿಂಗ ದೇಶ ಸಂಚಾರ ಮಾಡಿಕೋತ ಉಳಿಬೇಡ, ಇನ್ನು ನೀನು ಒಬ್ಬ ಗುರುವಿನ ಕಡೆ ಹೋಗಬೇಕು ಅಂತ ಹೇಳಿದ. ಶಿವ ಏನ್ ಅಪ್ಪಣೆ ಮಾಡಿದ? ಒಬ್ಬ ಗುರುವಿನ ಕಡೆ ಹೋಗಬೇಕು. ಆ ಗುರು ಎಲ್ಲದಾನ ಅಂದ್ರೆ, ನಿನಗೆ ಯೋಗ್ಯವಾದ ಜ್ಞಾನ ಕೊಡುವಂತ ಗುರು ಎಲ್ಲದಾನ ಅಂದ್ರೆ ದಪಳಾಪುರದೊಳಗದಾನ. ದಪಳಾಪುರಕ್ಕೆ ಹೋಗು, ಗುರುಲಿಂಗ ಸ್ವಾಮಿಗಳಂತದಾರ, ಅವ್ರ ಕಡೆ ಹೋಗಿ ಶಿಷ್ಯನಾಗಿ ಉಳಿಬೇಕು, ಜ್ಞಾನ ಪಡೆದು ಉದ್ಧಾರ ಆಗ್ಬೇಕಪ್ಪ, ಜಗತ್ ಕಲ್ಯಾಣ ಕಾರ್ಯವನ್ನು ಮಾಡಬೇಕು ಅಂತ ಶಿವ ಅಪ್ಪಣೆ ಮಾಡಿದ ಮೇಲೆ ಮಹಾಲಿಂಗೇಶ್ವರರು ದಪಳಾಪುರದ ಕಡೆಗೆ ಹೊಂಟರು. ದಪಳಾಪುರದ ಕಡೆಗೆ ಹೊಂಟು ಇನ್ನೇನು ದಪಳಾಪುರ ಮುಟ್ಟಿದ್ರು, ಅವಾಗ ಅಲ್ಲಿ ಮಠದ ಬಾಗಿಲಿನೊಳಗ ಬಂದ್ ನಿಂತಾರ್ರಿ. ಯಾರು? ಗುರುಲಿಂಗ ಸ್ವಾಮಿಗಳು. ಗುರುವಿಗೆ ಗೊತ್ತಾಗ್ತದ್ರಿ. ಆ ಗುರುಗಳಿಗೂ ಏನಾಗಿತ್ತು ಅಂದ್ರೆ, ಶಿಷ್ಯ ಬರುದು ಗೊತ್ತಾಗಿ ಅವರು ಬಾಗಲ್ದಾಗ ನಿಂತಿದ್ರು. ಶಿಷ್ಯ ಬಂದು ಆನಂದದಿಂದ ನಮಸ್ಕಾರ ಮಾಡುವಾಗ ಆ ಗುರುಗಳೇನ್ ಮಾಡಿದ್ರಿ? ಗುರುಲಿಂಗ ಸ್ವಾಮಿಗಳು ಆ ಮಹಾಲಿಂಗೇಶ್ವರನ್ನ ಬಾಚಿ ತಬ್ಬಿಕೊಂಡ್ರಿ, ಪ್ರೀತಿಯಿಂದ ಅಪ್ಪಿಕೊಂಡ್ರು, ತಲಿ ಕೈಯಾಡಿಸಿದ್ರು, ಬೆನ್ನ ಕೈಯಾಡಿಸಿದ್ರು. ನೋಡ್ರಿ, ನೀವು ಅಪರೂಪಕ್ಕೆ ಉದ್ಯೋಗದಾಗಿದ್ದ ದೂರದ ಮಗ ಬಂದ್ರೆ, ಗಂಡನ ಮನೆಯಿಂದ ಮಗಳು ಬಂದ್ಲು ಅಂದ್ರೆ, ಮೊಮ್ಮಕ್ಕಳು ಬಂದ್ರು ಅಂದ್ರೆ ಎಷ್ಟು ಪ್ರೇಮ ಮಾಡ್ತೀರಲ್ಲ. ಅವ್ರ ದಾರಿ ಕಾಯ್ಕೋತ ನಿಂದಿರ್ತೀರಿ, ಬಂದ್ರಂದ್ರೆ ಖುಷಿ ಖುಷಿಯಿಂದ ಮಾತಾಡ್ತೀರಿ, ಎತಿಗೋತೀರಿ, ಮುದ್ದಾಡ್ತೀರಿ, ಉಣಿಸ್ತೀರಿ, ತಿನ್ನಿಸ್ತೀರಿ. ಹಂಗ ಏನು ಮಹಾಲಿಂಗೇಶ್ವರರು ಬಂದಗಳೇನ ಈ ಗುರುಲಿಂಗ ಸ್ವಾಮಿಗಳು ಬಹಳ ಸಂತೋಷ ಆಗಿ ಮಹಾಲಿಂಗ ಸ್ವಾಮಿಗಳನ್ನ ಅಪ್ಪಿಕೊಂಡ್ರು, ತಲೆ ಕೈಯಾಡಿಸಿ ಬೆನ್ನ ಕೈಯಾಡಿಸಿ, ಯಪ್ಪ ನಿಂದ ದಾರಿ ಕಾಯಕತ್ತಿದ್ನಿ ಅಂದ್ರು. ಮಹಾಲಿಂಗೇಶ್ವರಿಗೆ ಆಶ್ಚರ್ಯ ಆಗ್ತದೆ. ಯಪ್ಪ ನನ್ನ ದಾರಿ ನೀವ್ಯಾಕೆ ಕಾಯಕತ್ರಿ? ನಾನು ಬರ್ತೀನಿ ಅಂತ ನಿಮಗೆ ಹೆಂಗ್ ಗೊತ್ತಾತು? ನಾ ಬರುದು ಈಗ ಬರಾಕತ್ತೀನಿ ಅನ್ನೋದು ನಿಮಗೆ ಹೆಂಗ್ ಗೊತ್ತಾತು ಅಂದಾಗ ಗುರುಲಿಂಗ ಸ್ವಾಮಿಗಳಂದ್ರು, ಇಲ್ಲ, ನಿನ್ನೆ ಕನಸಿನ್ಯಾಗ ಶಿವ ಬಂದಿದ್ನಪ್ಪ. ರಾತ್ರಿ ಕನಸಿನ್ಯಾಗ ಶಿವ ಬಂದು ಹೇಳಿದ, ನನ್ನ ಮಗನನ್ನ ನಿನ್ನ ಕಡೆ ಕಳ್ಸಾಕತ್ತೀನಪ್ಪ, ಅವಂಗ ನಿನ್ನ ಜ್ಞಾನವನ್ನ ಕೊಟ್ಟು ಅವನ ಜಗತ್ ಕಲ್ಯಾಣಕ್ಕೆ ಕಳಿಸ್ಕೊಡ್ಬೇಕು ಅಂತ ಆ ಆಶೀರ್ವಾದ ಮಾಡ್ಯಾನ ಶಿವ. ಹಂಗಾಗಿ ನೀ ಬರುದು ಶಿವನ ಹೇಳ್ಯಾನ ಅಂತಂದಾಗ ಮಹಾಲಿಂಗೇಶ್ವರಿಗೆ ಬಹಳ ಸಂತೋಷ. ಶಿವ ಎಷ್ಟು ಪ್ರೀತಿ ನನ್ನ ಮ್ಯಾಲ, ಶಿವ ಎಷ್ಟು ಕರುಣ ಇಡ್ತಾನಲ್ಲ, ಯಾರನ್ನು ಶಿವ ಕೈ ಬಿಡುದಿಲ್ಲ. ಯಾರು ಶಿವನ ನಂಬುತ್ತಾರಲ್ಲ, ಶಿವ ಅವರನ್ನೆಂದೆಂದಿಗೂ ಕೈ ಬಿಡುದಿಲ್ಲ. ನಮ್ಮ ನಂಬಿಕೆ ಗಟ್ಟಿಯಾಗಿದ್ರೆ ಅವ ನಮಗೊಂದಿನ ಭೇಟಿಯಾಗಿ ಆಗ್ತಾನ. ನಮ್ ಭಕ್ತಿ ಗಟ್ಟಿದ್ರೆ ಶಿವ ಭೇಟಿಯಾಗಿ ಆಗ್ತಾನ, ಮತ್ತ ನಮ್ ಬೆನ್ನಿಗೆ ನಿಂತು ಕಾಯ್ತಾನ. ಅದಕ್ಕಂಥ ಶಿವನ ಆಶೀರ್ವಾದದಿಂದ ಗುರುಲಿಂಗ ಸ್ವಾಮಿಗಳು ಮಹಾಲಿಂಗ ಸ್ವಾಮಿಗಳು ಕೂಡ್ತಾರೆ. ಆ ಒಂದು ಸನ್ನಿವೇಶ ಬಹಳ ಅದ್ಭುತ. ಆ ನಂತರದೊಳಗೆ ಏನಾಯ್ತು ಅನ್ನೋ ವಿಚಾರವನ್ನು ನೋಡೋಕ್ಕಿಂತ ಮೊದಲ ಒಂದು ಭಕ್ತಿ ಗೀತೆ, ಒಂದು ವಚನವನ್ನು ಕೇಳೋಣ. ಒಮ್ಮೆ ಗುರುಗಳ ಹತ್ರ ಪ್ರವಚನ ಕೇಳ್ತಾ ಇದ್ರು ಬಹಳಷ್ಟು ಜನ. ಗುರುಗಳು ಆ ಪ್ರವಚನದೊಳಗೆ ಏನ್ ಹೇಳಿದ್ರಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ವಿಷಯದ ಮೇಲೆ ಉಪದೇಶ ಕೊಟ್ಟರು. ಅಹಂ ಬ್ರಹ್ಮಾಸ್ಮಿ, ನಾವು ಬ್ರಹ್ಮನೇ ಇದ್ದೀವಿ, ನಾವು ದೇವರೇ ಇದ್ದೀವಿ ಅನ್ನುವಂಥದ್ದು ಅಹಂ ಬ್ರಹ್ಮಾಸ್ಮಿ. ಯಾರು ಮರಿಬೇಡ್ರಪ್ಪ, ನಾ ಯಾರು ಅನ್ನೋದನ್ನ ಮರಿಬೇಡ್ರಿ, ಅಹಂ ಬ್ರಹ್ಮಾಸ್ಮಿ ಅಂತ ಬಹಳ ಒತ್ತು ಕೊಟ್ಟು ಹೇಳಿದ್ರು. ನಾವು ಯಾರು ಅಂದ್ರೆ, ನಾವು ಕಲ್ಲಪ್ಪ ಮಲ್ಲಪ್ಪ ಅಲ್ಲ. ನಾವ್ಯಾರು ಅಂದ್ರೆ ಬಡವ ಶ್ರೀಮಂತ ಅಲ್ಲ. ನಾವ್ಯಾರು ಅಂದ್ರೆ ಹೆಣ್ಣು ಗಂಡು ಅಲ್ಲ. ನಾವ್ಯಾರು ಅಂದ್ರೆ ವಿದ್ಯಾವಂತ ದಡ್ಡ ಅಂತ ಅಲ್ಲ. ನಾವ್ಯಾರು ಅಂದ್ರೆ ಬ್ರಹ್ಮರು, ನಾವು ದೇವರು ಅನ್ನೋದಕ್ಕೆ ಗುರುಗಳು ಉಪದೇಶ ಮಾಡ್ತಾ ಮಾಡ್ತಾ ಅಹಂ ಬ್ರಹ್ಮಾಸ್ಮಿ ಇದು ಒಂದು ನೆನಪಿಟ್ಟು ಬಿಡ್ರಿ ಅಂದ್ರು. ಒಬ್ಬವ ಏನ್ ಮಾಡಿದ ಅಂದ್ರೆ, ಹಿಂದೆ ಕುತ್ಕೊಂಡು ಕೇಳಿಸ್ಕೊಳತಿದ್ದ. ಅವ ಕುದುರೆ ಗಾಡಿ ಓಡಿಸಾವ. ಅವ ಅದನ್ನ ಕೇಳಿಸಿಕೊಂಡು ಮರಿಬೇಡಂದಾರ ಅಂತ ಹೊಳ್ಳಿ ಹೊಳ್ಳಿ ಅದನ್ನ ಬಾಯ್ಪಟ್ ಹಾಕಾಕತ್ತ ಮನಸ್ಸಿನಾಗ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ.
ಇದನ್ನ ಮರಿಬೇಡಂದಾರ ಅಂತ ಹೇಳಿ ಅದನ್ನ ಬೈಪಟ್ ಹಾಕಾಕತ್ತ. ಕೊನೆಗೆ ಪ್ರವಚನ ಮುಗೀತು. ಪ್ರಸಾದ್ ತಗೊಳ್ಳುವಾಗೂ ಏನ್ ಅನ್ನಕತ್ತ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಯಾರೋ ಅಂದ್ರೆ ಇನ್ನಟ್ ಬೇಕನ ಅಂದ್ರು, ಅಹಂ ಬ್ರಹ್ಮಾಸ್ಮಿ ಅಂದ. ಆಮೇಲೆ ಏನಂದ್ರು, ಸಾಕೋ ಬೇಕೋ ಅಂದ್ರ ಅಹಂ ಬ್ರಹ್ಮಾಸ್ಮಿ ಅಂದ. ಮುಂದ ಮರಯವ ಏನ್ ಅದನ್ನ ಬಡಬಡ್ಸಾಕತ್ತಾನ ಅಲ್ಲಿ ಅವ. ಕೊನೆಗೆ ಅವ ದೂರತ್ತ ಗಾಡಿ ತರಬಿದ್ದ, ಟಾಂಗಾ ಕುದುರೆ ಗಾಡಿ ತರಬಿದ್ದ. ಹತ್ತಿ ಹೊಂಟ. ಮಂದಿ ಅಂದ್ರು, ನಿಲ್ಲೋ ನಾವು ಬರ್ತೇವೆ, ಎಲ್ಲಿ ಹೊಂಟಿ, ನಮ್ಮ ನಿಂತಲ್ಲಿ ಬಿಡು ಅಂದ್ರು. ಅಹಂ ಬ್ರಹ್ಮಾಸ್ಮಿ ಅಂದ. ಮತ್ತ ಅವರೆಲ್ಲ ಬಂದ್ರು. ಆಮೇಲೆ ನಮ್ಮ ನಿಂತಲ್ಲಿ ಬಿಡಪ್ಪ ಅಂದ್ರು. ಅಹಂ ಬ್ರಹ್ಮಾಸ್ಮಿ ಅಂದವ. ಇವ್ರು ಕುದುರೆ ಗಾಡಿ ಹತ್ತಿದ್ರು. ಅವ ಏನಾರ ಯಾಕೆ ಅನ್ವಲ್ನಕ್ಕ, ನಾವ್ ಹೇಳಿದ್ದಾರ ಅವ ತಿಳಿತೈತಲ್ಲ ಅವಂಗ, ನಾವೆಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಅಂತೀವಿ, ಅಲ್ಲಿ ಬಿಡ್ತಾನ ಸಾಕು ಅಂತೇಳಿ ಹತ್ತಿದ್ರು. ದಾರಿ ಉದ್ದಕ್ಕೂ ಅವ ಅದನ್ನ ಹೇಳತ್ತಿದ್ದವ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಅವಾಗ ಹಿಂದ್ ಕುಂತವ್ರು ಕೇಳಿಸ್ಕೊಂಡ್ ಅವರು ರಗಡಾತವ್ರಿ. ಕೊನೆಗೆ ಅವರು ಇಳಿಬೇಕಾದ ಜಾಗ ಬಂತು. ಅವ ನಿಲ್ಸಿದ ಕುದುರೆ ಗಾಡಿನ. ಇವ್ರು ಇಳಿದ್ರು. ಎಷ್ಟಪ್ಪ ನಿಂದು ಅಂತ ಕೇಳಿದ್ರು ರೊಕ್ಕ ಕೊಡುವಾಗ. ಎಷ್ಟಪ್ಪ ನಿಂದು ಫೀಸ್ ಅಂತ ಕೇಳಿದ್ರು. ಎಷ್ಟಪ್ಪ ಇದಕ್ ದುಡ್ಡು ಅಂತ ಕೇಳಿದ್ರು. ಅವ ಅಹಂ ಬ್ರಹ್ಮಾಸ್ಮಿ ಅಂದವ. ಮಾರಾಯ ಎಷ್ಟ್ ಆಕೈತ್ ರೊಕ್ಕ ಹೇಳು ಅದನ್ನ ಅಂದ್ರು. ಅಹಂ ಬ್ರಹ್ಮಾಸ್ಮಿ ಅಂದವ. ಇವ್ರಂದ್ರು, ಮಾರಾಯ ಹೋಗ್ಲಿ ಎಟ್ರ ಒಟ್ಟು ಕೊಟ್ಟು ಬಿಡ ಅಂತೇಳಿ ಮಾತಾಡ್ಕೊಂಡು ಒಂದ್ 50 ರೂಪಾಯಿ ಕೊಟ್ರು. ಅಹಂ ಬ್ರಹ್ಮಾಸ್ಮಿ ಅಂದವ. ಅವಾಗ ಕೊನೆಗೆ ಒಬ್ಬ ಒಂದ, ಸಾಕಿನ್ನ ಅಹಂ ಬ್ರಹ್ಮಾಸ್ಮಿ, ಎದಕ್ ಅದನ್ನ ಹೊಳ್ಳಿ ಅದನ್ನ ಬಡಬಡ್ಸಾಕತ್ತಿ, ತಿಳ್ಕೊಂಡ್ರ ಸಾಕಪ್ಪ, ನೀ ಅದನ್ನ ಬಡಬಡಿಸ್ಕೋತ ಬರಾಕತ್ತಿದಿ, ಇನ್ನು ಬಾಳೆ ಹೆಂಗ್ ಮಾಡವ್ ನೀನ್, ಯಾರ ಮಾತಾಡ್ಸಿದ್ರ ಹೊಳ್ಳಿ ಅದನ್ನ ಅನ್ನಕತ್ತಿದಿ, ಸಾಕಿನ್ನ ಅದನ್ನ ಬಿಡು ಅಂತಂದ್ರು. ಅವಾಗ ಅವ ಅಹಂ ಬ್ರಹ್ಮಾಸ್ಮಿ ಅಂದ. ಹುಚ್ಚ ಬಿಡು ಅದನ್ನ, ಎದಕ್ ಅದನ್ನ ಹೊಳ್ಳಿ ಹೇಳಾಕತ್ತಿ. ಅವಾಗ ಅವ ಅಂದ, ಅಲ್ರಿ ಗುರುಗಳು ಏನ್ ಹೇಳಿ ಕಳ್ಸ್ಯಾರ ಇನ್ನ ಈಗ ಅಲ್ಲಿ, ಅವರು ಇದನ್ನ ಮರಿಬ್ಯಾಡ್ರಿ ಅಂತ ಹೇಳ್ಯಾರ, ಇದನ್ನ ನೆನಪಿಡ್ರಿ ಅಂದಾರ. ಇದನ್ನ ನೆನಪಿಡ್ರಿ ಮರಿಬ್ಯಾಡ್ರಿ ಅಂದಾರ ಅಂದ್ರ ನಾವು ನಮ್ ಉದ್ಯೋಗದಾಗ, ನಮ್ ಕೆಲಸದಾಗ, ನಮ್ ಮಾತುಕತೆ ಒಳಗ ಅದನ್ನ ಮರ್ತ್ರಿ ಹೆಂಗ, ಅದಕ್ಕೆ ನಾ ಅದನ್ನ ಭಯಪಟ್ಟು ಹಾಕಾಕತ್ತೀನಿ ಅಂದ. ಅಲ್ಲೋ ಗುರುಗಳು ತಿಳಿಸಿ ಹೇಳ್ಯಾರ ಅದನ್ನ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾವು ದೇವರೇ ಇದ್ದೀವಿ, ನಮ್ಮೊಳಗೂ ದೇವರ ಶಕ್ತಿ ಅದ, ಚೈತನ್ಯ ಅದ ಅಂತ ಹೇಳ್ಯಾರ. ಅದನ್ನ ವಿವರಣೆ ಮಾಡಿ ನಾವು ಯಾರು ಅಂದ್ರೆ ನಾವು ದೇವರ ಮಕ್ಕಳು, ದೇವರ ಸ್ವರೂಪರು ಅಂತ ಹೇಳುವುದಕ್ಕೆ ಅದನ್ನೆಲ್ಲ ವಿವರಣೆ ಮಾಡ್ಯಾರ. ಅದನ್ನ ಯಾಕೆ ನೀ ಭಯಪಟ್ಟು ಹಾಕ್ತಿ, ಮತ್ತೇನ್ ಮಾಡ್ಬೇಕು ಅಂದವ. ಮರಿಬೇಡ್ರ ಅಂದಾರ ಅಂದ್ರೆ ಏನ್ ಮಾಡ್ಬೇಕು. ಅವಾಗ ಅವ್ರಂದ್ರು ಹಿರಿಯರು, ನೀ ಯಾರು ಅಂದ್ರು. ನಾನು ಶಿವಪ್ಪ. ನೀ ಹಂಗಾರ ಹೊಳ್ಳಿ ಅದನ್ನ ಭಯಪಟ್ಟು ಹಾಕ್ತೇನ ಅದನ್ನ. ಇಲ್ರಿ ನನ್ನ ಹೆಸರು ಅದ, ಅದನ್ನ ಯಾಕೆ ಭಯಪಟ್ಟು ಹಾಕಿ. ಯಾರ ಕೇಳಿದ್ರು ಏನ್ ಹೇಳ್ತಿ, ಶಿವಪ್ಪ ಅಂತ ಹೇಳ್ತೀನಿ. ಮತ್ ಮರ್ತೆ ಇಲ್ಲನ್ ನೀನ್ ಇಷ್ಟು ದಿವಸ ಆದ್ರೂ ಅದನ್ನ. ಇಲ್ರಿ ಹೆಂಗ್ ಮರಿಬೇಕು, ನಂದ ಹೆಸರು ಅದ. ಅದಕ್ಕ ಅವ್ರಂದ್ರು, ಹೆಂಗ ನೀನು ನಿನ್ನ ಹೆಸರನ್ನ ಹೊಳ್ಳಿ ಭಯಪಟ್ಟು ಹಾಕುದಿಲ್ಲೋ, ಹಂಗ ಹೇಗೆ ನನ್ನ ಹೆಸರು ಅನ್ನೋದಕ್ಕೆ ನೆನಪಿಟ್ಟು ಬಿಡ್ತೀಯೋ ಸಾಯುವವರೆಗೂ, ಹಾಗೆ ನೀನು ದೇವರಿದ್ದಿ ಅನ್ನೋದನ್ನ ಶಾಶ್ವತವಾಗಿ ನೆನಪಿಡಬೇಕು ಅಂದ್ರೆ ಭಯಪಟ್ಟು ಹಾಕುವುದಲ್ಲ, ಅದನ್ನ ಮನಸಾರೆ ತಿಳ್ಕೊಂಡ್ಬಿಡ್ಬೇಕು ಅನ್ನೋದನ್ನ ಹೇಳಿದ್ರಂತೆ. ಹಂಗ ನಾವು ಶಿವಚಿಂತೆ ಶಿವಜ್ಞಾನ ಮಾಡ್ಬೇಕು ಅಂದ್ರೆ ನಾವು ಅದನ್ನ ಅನ್ಬೇಕು, ಅನ್ಕೋತನ ಇದ್ದು ಬಿಡ್ಬೇಕು, ಮಾತಾಡಬಾರದು ಅಂತಲ್ಲ. ಆ ಮಾತುಗಳನ್ನ ಆಡ್ಲಾರ್ದ ಬರೀ ಅದನ್ನ ಅನ್ಬೇಕು ಅಂತೇನಲ್ಲ. ಆದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಓಂ ನಮಃ ಶಿವಾಯ, ಶಿವಾಯ ನಮ ಓಂ, ಶಿವನೇ ಬಸವ, ಬಸವ ಶಿವನೇ, ಹೌದಲ್ರಿ. ಹಿಂಗ ನಾವು ಸಾಂಬ ಸದಾ ಶಿವ ಭಜನೆಯನ್ನ ಮಾಡಬೇಕು ಅನ್ನುವಂಥದ್ದು. ಹಿಂಗ ಮಾಡಿಕೋತ ಏನಪ್ಪಾ ಅಂದ್ರೆ ಮಹಾಲಿಂಗೇಶ್ವರರು ಸಂಚಾರ ಮುಗಿಸಿ ಗುರುಗಳ ಕಡೆ ಬಂದಾರ. ಗುರುಗಳು ಅವರು ತಮ್ಮ ಹಂತೆಕ್ ಇಟ್ಟುಕೊಂಡು ಯಾವೆಲ್ಲ ಜ್ಞಾನ ಕೊಟ್ರು ನೋಡ್ರಿ. ಒಬ್ಬರೊಂದ್ ಮಾತು ಹೇಳ್ತಾರೆ, ಗುರುಗಳು ಸಿಗೋದು ದುರ್ಲಭ, ಸಿಕ್ಕರೆ ಬಹುಲಾಭ. ಗುರು ಸಿಗೋದು ಕಷ್ಟ್ರಿ, ಆದ್ರೆ ಸಿಕ್ಕರೆ ಅದರ ಯಾರು ಪ್ರತಿಫಲವನ್ನ ಲಾಭವನ್ನ ಪಡ್ಕೋತಾರಲ್ಲ ಅವರಂತ ಅದೃಷ್ಟವಂತರೇ ಯಾರಿಲ್ಲ. ಹಾಗಾಗಿ ಇಲ್ಲಿ ಗುರುಗಳು ಸಿಕ್ಕರು. ಮಹಾಲಿಂಗೇಶ್ವರರಿಗೆ ಗುರುಲಿಂಗ ಸ್ವಾಮಿಗಳನ್ನುವಂತ ಗುರುಗಳು ಸಿಕ್ಕರು. ಏನೆಲ್ಲಾ ಪ್ರೀತಿಯನ್ನ ಕೊಟ್ರು ಅಂದ್ರೆ ಹೊಟ್ಯಾಗ ಹುಟ್ಟಿದ ಮಗನಂಗ ನೋಡ್ಕೊಂಡ್ರು. ತಾವು ತಿಳಿದಂತ ಜ್ಞಾನ ಎಲ್ಲ ಕೊಟ್ರು. ಅಲ್ಲದ ಏನಪ್ಪಾ ಅಂತಂದ್ರೆ ಎಷ್ಟು ಸಂಸ್ಕಾರ ಅಂತಂದ್ರೆ ಲಿಂಗ ದೀಕ್ಷಾ ಕೊಟ್ರು, ಮಂತ್ರೋಪದೇಶ ಮಾಡಿದ್ರು, ಪೂಜಾ ಮಾಡ್ಕೊಳ್ಳೋ ಪದ್ಧತಿ ಕಲಿಸಿದ್ರು, ಧ್ಯಾನ ಮಾಡೋದನ್ನ ಕಲಿಸಿದ್ರು, ಯೋಗಾಸನ ಕಲಿಸಿದ್ರು, ವೇದ ಆಗಮ ಪುರಾಣ ಶಾಸ್ತ್ರ ಇವೆಲ್ಲ ಅಭ್ಯಾಸ ಮಾಡಿಸಿದ್ರು. ಅಲ್ಲದ ಸೇವಾ ಕಲಿಸಿದ್ರು.
ಇದು ಬಹಳ ಮುಖ್ಯ ರೀ. ಸೇವಾ ಮಾಡೋದು ಬಹಳ ಮುಖ್ಯದ. ಗುರುಗಳ ಕಡೆಯಿಂದ ಜ್ಞಾನ ಪಡಿಬಹುದು, ಗುರುಗಳ ಕಡೆಯಿಂದ ದೀಕ್ಷಾ ಪಡಿಬಹುದು, ಗುರುಗಳ ಕಡೆಯಿಂದ ನಾವು ಆಶೀರ್ವಾದ ಪಡಿಬಹುದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರು ಸೇವಾ ಮಾಡುವುದೇನೈತಲ್ಲ, ಇದು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಮತ್ತೆಲ್ಲದಕ್ಕಿಂತ ಹೆಚ್ಚಿನ ಪುಣ್ಯ ಸಿಗುವುದು ಯಾವಾಗಂದ್ರೆ ಗುರು ಸೇವಾ ಮಾಡಿದಾಗ ಅನ್ನುವಂಥದ್ದು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಗುರು ಸೇವೆಯನ್ನ 4 ಪ್ರಕಾರವಾಗಿ ಮಾಡ್ರಿ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಸೇವೆಗಳನ್ನ ಮಾಡ್ರಿ ಅಂತ ಹೇಳ್ತಾವ ಶಾಸ್ತ್ರಗಳು. ಗುರುವಿಗೆ ಆಪ್ತ ಸೇವೆಯನ್ನ ಮಾಡ್ರಿ, ಅಂಗ ಸೇವೆಯನ್ನ ಮಾಡ್ರಿ, ಆಮೇಲೆ ಸದ್ಭಾವ ಸೇವೆಯನ್ನ ಮಾಡ್ರಿ, ಮುಂದೆ ಸ್ಥಾನ ಸೇವೆಯನ್ನ ಮಾಡ್ರಿ ಅಂತ ಹೇಳುವಂತ ಮಾತದ. ಅಂದ್ರೆ ಗುರುವಿಗೆ ಮೊದಲೆಲ್ಲ ಮಾಡ್ತಿದ್ರು. ಗುರುವಿನ ಬಳಿಗೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅಲ್ಲೇ ಆಶ್ರಮದ ಸ್ವಚ್ಛತಾ, ಕಸ ಗುಡಿಸೋದು, ಆಮೇಲೆ ನೀರು ಹೊಡೆಯೋದು, ರಂಗೋಲಿ ಹಾಕೋದು, ಕಟ್ಟಿಗೆ ಕಡ್ಕೊಂಡು ಬರುವುದು, ದನಗಳನ್ನು ಮೇಯಿಸೋದು, ದನಗಳ ಸಗಣಿಯನ್ನ ತೆಗೆಯೋದು, ಗುರುಗಳು ಏನ್ ಕೆಲಸ ಹೇಳ್ತಾರೆ ಎಲ್ಲಾ ಮಾಡಿ ಗುರುಗಳ ಕಡೆಯಿಂದ ವಿದ್ಯೆಯನ್ನ ಪಡಿತಾ ಇದ್ರು. ಇವತ್ತು ಅದೆಲ್ಲ ಇಲ್ ಬಿಡ್ರಿ, ಕಡಿಮೆ ಆಗ್ಯಾವ. ಈಗ ಗುರುಕುಲ ಹೋಗ್ಯಾವ, ಶಾಲೆಗಳು ಬಂದಾವ. ಈಗ ಶಾಲಿ ವ್ಯವಸ್ಥೆಗಳು ಬಹಳ ಬದ್ಲಿ ಆಗ್ಯಾವ. ಮೊದಲ ಶಾಲಿ ಒಳಗುನು ಸೇವಾ ಮಾಡಕ್ ಹಚ್ತಿದ್ರು, ಸ್ವಚ್ಛತಾ ಮಾಡಕ್ ಹಚ್ತಿದ್ರು. ಈಗ ಹಂಗಿಲ್ಲ, ಬೈದು ಬಡದು ಬುದ್ಧಿ ಕಲಿಸ್ತಿದ್ರ ಅವಾಗ. ಈಗ ಹಂಗಿಲ್ಲ. ಎಷ್ಟು ಬದ್ಲಿ ಆಗ್ಯದ ಅಂತಂದ್ರೆ ಶಾಲಿ ಒಳಗ ಇವತ್ತು ಏನೂ ಕೆಲಸ ಹಚ್ಚುವಂಗಿಲ್ಲ ಮಕ್ಕಳನ್ನ. ಅಭ್ಯಾಸ ಅಭ್ಯಾಸ ಅಭ್ಯಾಸ. ಮತ್ತ ಅಭ್ಯಾಸ ಮಾಡುದ್ರೊಳಗೂ ಕೂಡ ಏನಪ್ಪಾ ಅಂತ ಹುಡುಗರು ಹಿಂದೆ ಬಿದ್ರೆ ಬೈಯಂಗಿಲ್ಲ, ಬಡಿಯಂಗಿಲ್ಲ. ಬೇದ್ರ ಬಡದ್ರೆ ತಂದೆ ತಾಯಿಗಳು ಜಗಳಕ್ಕ ಬರ್ತಾರ್ರಿ ಅನ್ನುವಂತದ್ದದ. ನಮ್ಮ ಹುಡುಗರ್ನ ಹೊಡೆದು ಬಡದು ಶಾಣೆನ್ ಮಾಡ್ರಿ ಅಂತ ಅವಾಗ ಹೇಳ್ತಿದ್ರು. ಆದ್ರೆ ಈಗಿನವ್ರು ಯಾರು ಹೇಳುದಿಲ್ಲ. ನಾವ ಒಂದೇಟ್ ಹೊಡೆಯುವುದಿಲ್ಲ, ನೀವ್ಯಾರು ಹೊಡೆಯಾಕ ಅಂತ ಶಿಕ್ಷಕರನ್ನ ಹೊಡೆದು ಬಂದಂತ ಉದಾಹರಣೆಗಳದಾವ ಎಷ್ಟೋ ಕಡೆಗಳಲ್ಲಿ. ಅದಕ್ಕ ಶಿಕ್ಷಾ ಶಿಕ್ಷಣ, ಶಿಕ್ಷಣ ಅನ್ನೋದ್ರೊಳಗ ಮೊದಲನೇ ಏನ್ ಶಬ್ದ ಇದು? ಶಿಕ್ಷಾ. ಹೌದಲ್ರಿ? ಶಿಕ್ಷಾ. ಶಿಕ್ಷಾ ಮೂಲಕ ಶಿಕ್ಷಣ ಸಿಗಬೇಕು. ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಅಂತಾರಲ್ಲ ಹಿರಿಯರು. ಇನ್ನೊಂದು ಮಾತು ಹೇಳ್ತಿದ್ರಿ ಅವಾಗ ವಿದ್ಯಾ ಕಲಿಸುವಾಗ, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಇಂತ ಒಂದ್ ಮಾತು ಹೇಳ್ತಿದ್ರು ನೋಡ್ರಿ. ಅದಕ್ಕ ಯಾರು ಶಿಕ್ಷೆಯಿಂದ ಜ್ಞಾನವನ್ನು ಪಡ್ಕೋತಾರ, ಶಿಕ್ಷಣವನ್ನು ಪಡ್ಕೋತಾರ, ಅವ್ರು ದೊಡ್ಡವರಾಕಾರ ಅನ್ನುವಂತ ಮಾತದ. ಸೇವಾ ಮಾಡಿ ಯಾರು ಶಿಕ್ಷಣ ಪಡ್ಕೋತಾರಲ್ಲ ಅವರು ಬಹಳ ಬೆಳಿತಾರ ಅನ್ನುವಂಥದ್ದು. ಅವಾಗೆಲ್ಲ ಈ ಹೊರಗ ರಸ್ತೆ ಮ್ಯಾಗಿನ ಬೆಳಕಿನ್ಯಾಗ, ಏನು ಬೀದಿ ದೀಪದ ಬೆಳಕಿನ್ಯಾಗ ಓದಿ ದೊಡ್ಡವರಾಗ್ಯಾರ ಅಂತ ನಾವು ಕೇಳ್ತೀವಿ. ಆದ್ರೆ ಇವತ್ತಿನವರು ಅಷ್ಟೇನು ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಎಲ್ಲಾ ಕಡೆ ಅವಕಾಶ ಅದ ಓದಾಕ. ಆದ್ರೂ ಅಂಥ ದೊಡ್ಡ ವ್ಯಕ್ತಿಗಳಾಗುವಂಥವ್ರು ಬಹಳ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಗುರುಗಳನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕು. ಪಡ್ಕೊಂಡ ಮೇಲೆ ಅವರಿಂದ ಸೇವೆಯನ್ನ ಮಾಡಿ ಜ್ಞಾನವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಆದ್ರೆ ಇವತ್ತು ಬಹಳ ಕಷ್ಟ. ಸೇವಾ ಮಾಡೋ ಮನಸ್ಥಿತಿ ಇಲ್ಲ ಇವತ್ತು ಜನರಿಗೆ. ಏನಪ್ಪಾ ಅಂದ್ರೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳುವಂತ ಗುಣ ಅದ, ಶಕ್ತಿ ಅದ. ಆದ್ರೆ ಸೇವಾ ಮಾಡ್ಬೇಕು ಅನ್ನುವಂಥದ್ದು ಬಹಳ ಕಡಿಮೆ. ತಂದೆ ತಾಯಿ ಸೇವಾ ಆಗಲಿ, ಹಿರಿಯರ ಸೇವಾ ಆಗಲಿ, ಗುರುಗಳ ಸೇವಾ ಆಗಲಿ, ಸಮಾಜದ ಸೇವಾ ಆಗಲಿ, ದೇವರ ಸೇವಾ ಆಗಲಿ, ಇವೆಲ್ಲ ಬಹಳ ಕಡಿಮೆ ಆಗ್ಯಾವ ಅನ್ನುವಂಥದ್ದನ್ನು ನೋಡ್ತೀವಿ. ಆದ್ರೆ ನಿಮ್ ಬಗ್ಗೆ ಬಹಳ ಅಭಿಮಾನ ಆತ. ಎಂತ ಸೇವಾ ನೋಡ್ರಿ. ಸೈದಾಪುರ ಒಂದು ಪುಟ್ಟ ಗ್ರಾಮ ಆದ್ರೂ ಸಹಿತ ನೀವೆಲ್ಲ ಎಷ್ಟ ಚಂದ ಈ ಕಾರ್ಯಕ್ರಮ ತಯಾರಿ ಮಾಡ್ಕೊಂಡಿರಿ, ಸೇವಾ ಮಾಡಿ ಕೆಲಸ ಮಾಡಾರ. ಇದಕ್ಕೆಲ್ಲ ಒಂದೆರಡು ಕೈ ಸಾಲುದಿಲ್ರಿ, 100 ಕೈಗಳು ಸೇವಾ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ. ಕೊಡವರು ಬೇಕು, ಕೊಟ್ಟದ್ದನ್ನ ತಗೊಂಡು ಕೆಲಸ ಮಾಡೋರು ಬೇಕು, ಅಡಿಗೆ ಮಾಡೋರು ಬೇಕು, ಮತ್ತ ನೀಡೋರು ಬೇಕು, ಉಣ್ಣವರು ಬೇಕು, ತೊಳೆಯೋರು ಬೇಕು, ಪ್ರವಚನ ಹೇಳೋರು ಬೇಕು, ಕೇಳೋರು ಬೇಕು, ಹಾಸೋರು ಹಚ್ಚೋರು, ಏನ್ರಿ ಕುರ್ಚಿ ಇಡೋರು, ಮೈಕ್ ಹಚ್ಚೋರು, ಏನೆಲ್ಲಾ ಕೆಲಸಗಳದಾವಲ್ಲ ಎಲ್ಲಾ ಸ್ವಾಮಿಗಳನ್ನು ಬರಮಾಡಿಕೊಳ್ಳುವುದು, ಅವರಿಗೆಲ್ಲ ಗೌರವ ಮಾಡಿ ಕಳಿಸೋದು, ಏನೆಲ್ಲ ಮಾಡ್ತಿರಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಾಕ ಏನು ಸಣ್ಣ ಶಕ್ತಿ ಸಾಲೋದಿಲ್ಲ. ಅದಕ್ಕೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಏನ್ ನೀವು ಮಾಡಾಕತ್ತೀರಲ್ಲ, ಆ ಶಿವಲಿಂಗೇಶ್ವರ ನಿಮಗಂತ ಶಕ್ತಿ ಕೊಟ್ಟು ಬಿಟ್ಟಾರ. ಎಂಥ ದೊಡ್ಡ ಕಾರ್ಯಕ್ರಮ ಅಂತಂದ್ರೆ ಬಹುಶಃ ದಿನಾ ಒಬ್ಬೊಬ್ಬ ಮಹಾತ್ಮರು ಬಂದು ನಿಮಗೆಲ್ಲ ಆಶೀರ್ವಾದ ಮಾಡಿ ಹೊಂಟಾರ ಅನ್ನೋದು ಒಂದು ಕಡೆ, ನಿತ್ಯ ಪ್ರವಚನ ಕೇಳಾಕತ್ತೀರ ಅನ್ನೋದು ಒಂದು ಕಡೆ, ಅನ್ನದಾಸೋಹ ಜ್ಞಾನದಾಸೋಹ ಎರಡೂ ಕೂಡಿ ನಡೆದಾವ ಅನ್ನೋದು. ಹಾಗಾಗಿ ಇಂಥ ಕಾರ್ಯಕ್ರಮ ನೀವೆಲ್ಲ ಸೇವಾ ಮಾಡಿರಿ ಅಂತನ ನಡೆಯಾಕತ್ತದ ಅಂತ ಹೇಳಿ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಸೇವೆಯನ್ನ ನೀವು ಮಾಡಾಕತ್ತೀರಿ. 4 ಪ್ರಕಾರದ ಸೇವಾ ನಮ್ಮ ಸೈದಾಪುರದಾಗ ನಡೆದದ ನೋಡ್ರಿ.
ನಾವು ಬಂದ್ವಿ, ದಾರಿ ಒಳಗೆ ಬರಾಕ್ ಹತ್ಗಳೇ ಅಲ್ಲಿ ಯಾರು ಕಾಣಲಿಲ್ಲ ಅಂತ ರಿಂಗ್ ಮಾಡಾತಿದ್ವಿ. ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ನಮ್ಮ ಶಿವ ಪೂಜಾರಿ ಓಡಿ ಬಂದ್ರು, ಬರ್ರಿ ಅಪ್ಪರ ಹೋಗೋಣ ಅಂತ. ಯಾರು ಇಲ್ಲ, ಮತ್ತ ಗುಡಿ ಕಡೆ ಹೋಗುದು ಹೆಂಗ ಅಂತ ಅನುಗುಡದನೆ ಪೂಜಾರಿ ಶಿವ ಓಡಿ ಬಂದ. ನಾವ್ ಅಂದ್ವಿ ಎಷ್ಟು ಸಂಸ್ಕಾರ ಐತಲ್ಲ ಸೈದಾಪುರದಾಗ, ಬಂದಂತ ಮಹಾತ್ಮರನ್ನೇ ಕರೆದು ಗೌರವಿಸುವಂತ, ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇಡಬೇಕು ಅಂತ ಏನಿಲ್ಲ. ಯಾರು ನೋಡ್ತಾರಲ್ಲ ಅವರೆಲ್ಲರೂ ಮಾಡ್ತಾ ಹೋಗುವಂತದ್ದು ನೋಡ್ರಿ. ನೋಡಿದವರೆಲ್ಲರೂ ಕೂಡ ಹಿಂಗ ಕೈ ಮುಟ್ಟಿ ಮೈ ಮುಟ್ಟಿ ಸೇವಾ ಮಾಡಿಬಿಟ್ರ ಅಂತಂದ್ರೆ ಎಷ್ಟು ಚಂದ ಆಗ್ತದಲ್ಲ. ಊರು ದೇವರ ಜಾತ್ರೆ ಅಂದ್ರೆ ತೇರು ತಯಾರು ಮಾಡಿ ನಿಲ್ಸಿದಾಗ ಎಲ್ಲರೂ ಬಂದು ಹರಹರ ಅಂತ ಕೈ ಹಚ್ಚಿಬಿಟ್ರೆ ತೇರು ಸಾಗೇ ಬಿಡ್ತದ, ಅದ್ಭುತ ಜಾತ್ರೆ ಆಗೇ ಬಿಡ್ತದ. ಹಂಗ ತೇರ್ ಎಳಿಯಾಕ ಯಾರನ್ನೂ ನೇಮಿಸುವುದಿಲ್ಲ, ತೇರಷ್ಟ ತಯಾರು ಮಾಡಿ ನಿಲ್ಲಿಸ್ತಾರೆ. ಜಾತ್ರೆ ದಿವಸ ನೀ ನಂದೊಂದು ಕೈ ನಿಂದೊಂದು ಕೈ ಅಂತ ಹಚ್ಚಿಬಿಟ್ರೆ ಎಂತ ದೊಡ್ಡ ತೇರಿದ್ರು ಸಾಗಿ ಬಿಡ್ತದಲ್ಲ. ಹಂಗ ಈ ಕಾರ್ಯಕ್ರಮ ಅಂದ್ರೆ ಒಂದು ಜಾತ್ರೆ. ಇದು ನೀವೆಲ್ಲರೂ ಒಂದೊಂದು ಕೈ ಹಚ್ಚಿದ್ರಿ ಅಂದ್ರೆ ಈ ಜಾತ್ರೆ ಹಬ್ಬ ಆಗ್ತದ, ದೊಡ್ಡ ಸಡಗರದ ಜಾತ್ರೆ ಆಗ್ತದೆ. ಇದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲುದಿಲ್ಲ, ಅಂಥ ಬೆಳವಣಿಗೆ ಆಗುವಂತಹದ್ದು. 2 ವರ್ಷಕ್ಕೆ ಎಂಥ ಅದ್ಭುತ ಬೆಳವಣಿಗೆ ಅನ್ನೋದನ್ನ ನಾವು ನೋಡಾಕತ್ತೀವಿ. ಅದಕ್ಕ ನಿಮ್ಮೆಲ್ಲರ ಸೇವಾ ಬಹಳ ದೊಡ್ಡದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಮಹಾಲಿಂಗೇಶ್ವರರು ಗುರುಲಿಂಗ ಸ್ವಾಮಿಗಳ ಸೇವಾ ಮಾಡ್ಕೋತ ಅಭ್ಯಾಸ ಮಾಡಿದರಿ. ನಂತರದೊಳಗೆ ಅಲ್ಲಿಂದ ಅವರು ಸಂಚಾರವನ್ನ ಮುಂದುವರಿಸ್ತಾರೆ. ಸಂಚಾರವನ್ನ ಮುಂದುವರಿಸಿ ಏನಪ್ಪಾ ಅಂತಂದ್ರೆ ಅವರು ಲೋಕ ಕಲ್ಯಾಣ ಕಾರ್ಯಕ್ಕೆ ಹೋಗ್ಬೇಕು ಅಂತಾರೆ. ಕಲ್ಯಾಣ ಕಾರ್ಯಕ್ಕಾಗಿ ಹೋಗ್ಬೇಕು ಅಂದಾಗ ಗುರುಗಳು ಆಶೀರ್ವಾದ ಮಾಡಿ, ಆಯ್ತಪ್ಪ ಹೋಗಿ ಬಾ ಅಂತಂದಾಗ, ನಾನು ಎಲ್ಲಿ ಹೋಗ್ಲಿ, ನಾನು ಎಲ್ಲಿ ನಿಲ್ಲಲಿ, ನಾನು ಏನು ಮಾಡ್ಲಿ ಅಂತ ಗುರುಗಳಿಗೆ ಕೇಳಿದಾಗ ಗುರುಗಳು ಹೇಳ್ತಾರೆ, ಚೈತ್ರ ಶುದ್ಧ ಚತುರ್ದಶಿಯ ದಿನ ನೀ ಯಾವ ಊರಾಗಿರ್ತೀಯಲ್ಲ ಅದ ನನ್ನೂರು ಅಂತ ತಿಳ್ಕೊ, ಅಲ್ಲೇ ಉಳಿದು ನಿನ್ನ ಕಾರ್ಯವನ್ನ ಪ್ರಾರಂಭ ಮಾಡು, ಅದ ನಿನ್ನ ಕರ್ಮ ಭೂಮಿ ಅಂತ ತಿಳ್ಕೊ. ಮುಂದೆ ಯಾವ ಊರೊಳಗೆ ಚೈತ್ರ ಶುದ್ಧ ಚತುರ್ದಶಿ ದಿವಸ ನಿಲ್ತೀಯೋ, ಯಾವಾಗ ಆ ಊರೊಳಗೆ ಒಬ್ಬ ಶಿವಶರಣೆ ಬಂದು ನಿನ್ನ ಸೇವೆಗೆ ನಿಂತುಕೊಳ್ತಾಳೋ ಅದ ನಿನ್ನೂರು ಅಂತ ತಿಳ್ಕೊ ಅಂತ ಹೇಳಿದ್ರು. ಆ ಪ್ರಕಾರ ಗುರುಗಳು ಹೇಳಿದಂಗೆ ಈ ಮಹಾಲಿಂಗೇಶ್ವರರು ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೇನ್ ಮಾಡಿದ್ರು ಅಂದ್ರೆ ದಪಳಾಪುರದಿಂದ ಎಲ್ಲಿಗೆ ಬಂದ್ರು ಅಂದ್ರೆ ನರಗಟ್ಟಿ ಅನ್ನೋ ಊರಿಗೆ. ಮುಧೋಳ ತಾಲೂಕ ನರಗಟ್ಟಿ ಅನ್ನೋ ಊರ. ಆ ಊರಿಗೆ ಬರ್ಬೇಕಾದ್ರೆ ಒಂದು ಪವಾಡ ನಡೀತ್ರಿ. ಕೃಷ್ಣಾ ನದಿ ಹರಿದದ್ ನೋಡ್ರಿ. ಕೃಷ್ಣಾ ನದಿ ಆಚಿಕ ಅವ್ರು ಬಂದ್ರಿ ಮಹಾಲಿಂಗೇಶ್ವರ. ಪಾದಯಾತ್ರೆ ಮಾಡ್ಕೋತ ಕೃಷ್ಣಾ ನದಿ ಆ ದಂಡಿಗೆ ಬಂದ್ರಿ. ಅಲ್ಲಿ ಬಂದು ನದಿ ದಾಟಬೇಕು ಅಂದ್ರೆ ನದಿ ತುಂಬಿ ಹರಿಯಾಕತ್ತದ. ಮಳೆಗಾಲ ದಿನ ನದಿ ತುಂಬಿ ಹರಿಯಾಕತ್ತದ, ಬಹಳ ರಭಸವಾಗಿ ಹರಿಯಾಕತ್ತದ. ಏನ್ ಮಾಡುದು, ಹೆಂಗ ದಾಟೋದು? ಆ ಕಡೆ ಈ ಕಡೆ ನೋಡ್ತಾರ, ಯಾರೂ ಇಲ್ಲ, ನಾವಿಕರ ಯಾರೂ ಇಲ್ಲ, ದೋಣಿ ನಡೆಸೋರು ಯಾರಿಲ್ಲ. ಅವಾಗ ಮಹಾಲಿಂಗೇಶ್ವರರು ನೋಡೋಣ ತಡಿ ಯಾರಾದ್ರೂ ಬಂದಾರು ಅಂತ ಕಾಯುವಾಗ ಅಲ್ಲಿ ಯಾರು ಬಂದ್ರು ಅಂತಂದ್ರೆ ಅಪರೂಪದ ವ್ಯಕ್ತಿ. ಅವರು ಕೂಡ ಅರಭಾವಿಯ ದುರ್ದುಂಡೇಶ್ವರರು. ಅರಭಾವಿ ದುರ್ದುಂಡೇಶ್ವರರು ಅಲ್ಲಿಗೆ ಬಂದರಿ. ಹೆಂಗ ಜಗದ್ಗುರು ಮಹಾಲಿಂಗೇಶ್ವರರು ಅವರಂಗನ ಶಕ್ತಿವಂತರು, ಶಿವಯೋಗಿ ಪುಂಗವರು, ಯತಿ ಪುಂಗವರು ಯಾರು ಅಂದ್ರೆ ಅರಭಾವಿ ದುರ್ದುಂಡೇಶ್ವರರು. ಅವರು ಅಲ್ಲಿಗೆ ಬಂದ್ರೆ, ಅವರು ನದಿ ದಾಟಬೇಕು ಅಂತ ಬಂದ್ರೆ ನದಿ ತುಂಬಿ ಹರಿಯಾಕತ್ತದೆ. ಹೆಂಗ ದಾಟೋದು ಅಂತ ಇಬ್ರು ಮಾತಾಡ್ಕೋತ ನಿಂತರು. ಒಬ್ಬರನ್ನೊಬ್ರು ನೋಡಿ ಆನಂದದಿಂದ ಮಾತಾಡ್ತಾ ತಮ್ಮ ತಮ್ಮ ಆತ್ಮೀಯತೆಯನ್ನು ಹಂಚ್ಕೊಂಡ್ರು. ಇಬ್ಬರು ಮಹಾತ್ಮರು ಒಂದೇ ಕಡೆ ಕೂಡೋದು ಬಹಳ ಅಪರೂಪ ರೀ. ಅಂತ ಅಪರೂಪದ ಪ್ರಸಂಗ ಅಲ್ಲಿ ನಡೀತು. ಅವಾಗ ಹೊಳೆಯನ್ನು ಹೆಂಗ ದಾಟೋದು, ತುಂಬಿ ಹರಿಯಾಕತ್ತದಲ್ಲ ಅಂತ ಅಂದಾಗ ನಾವಿಕರನ್ನು ನೋಡಿದ್ರು. ಯಾರೋ ಇಬ್ರು ಮಹಾತ್ಮರು ಬಂದಾರಲ್ಲ ಅಂತ 10-6 ಮಂದಿ ಬಂದಾಗ ಅವರನ್ನ ಕೇಳ್ತಾರೆ ಇವರು, ಅಲ್ಲ ನಾವು ನದಿ ದಾಟಿ ಹೋಗೋವ್ರದೀವಿ, ದಾಟ್ಸವ್ರು ಯಾರದಾರ ಅಂತೇಳಿ. ನಮ್ಮನ್ನ ನದಿ ದಾಟಿಸಿ ಆ ದಂಡಿಗೆ ಮುಟ್ಟಿಸಿ ಬರೋರು ಯಾರು, ದೋಣಿ ನಡೆಸೋರು ಯಾರಾದ್ರೂ ಇದ್ರೆ ಕರೀರಿ ಅಂತಂದಾಗ, ಅಪ್ಪ ನಾವು ಅದೀವಿ, ನಾವು ದೋಣಿ ನಡೆಸೋರು ಅದೀವಿ ಖರೆ, ಆದ್ರೆ ಹೊಳಿ ತುಂಬಿ ಹರಿಯುವಾಗ ಹೆಂಗ್ ಬರ್ತದ್ರಿಪ್ಪ, ಅದು ನೆರಿ ಬಂದದ, ಇನ್ನು ನಾವು ದೋಣಿ ಹಾಕಿ ನಡ್ಸಕ್ ಆಗುದಿಲ್ಲ, ಬಹಳ ಕಷ್ಟ, ನಮ್ಮ ಜೀವನ ನಿಮ್ಮ ಜೀವನ ಪಣಕ್ಕಿಡಾಕ ಸಾಧ್ಯ ಆಗುದಿಲ್ಲ, ಬ್ಯಾಡ್ರಿಪ್ಪ ಇಲ್ಲೇ ನಮ್ಮೂರಾಗ ಉಳಿರಿ,
ನಾವು ವ್ಯವಸ್ಥೆ ಮಾಡ್ತೀವಿ, ಬೆಳಗಾಗಿ ಎದ್ದು ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ನಾವು ಕಳಿಸಿ ಬರ್ತೀವಿ ಅಂತ ಅವ್ರ ಅಂದಾಗ ಮಹಾಲಿಂಗೇಶ್ವರರು ಒಪ್ಪೋದಿಲ್ಲ, ದುರ್ದುಂಡೇಶ್ವರರು ಒಪ್ಪೋದಿಲ್ಲ. ಇಲ್ಲಪ್ಪ, ನಾವು ನಿಲ್ಲವರಲ್ಲ, ಸಂಚಾರಿಗಳು. ಹೆಂಗ ನದಿ ಹರ್ಕೋತ ಹೋಗ್ತದೋ ಹಾಗೆ ನಾವು ಸಂಚಾರ ಮಾಡ್ಕೋತ ಹೋಗವರು, ಎಲ್ಲಿ ಬೇಕಂದ್ರ ಅಲ್ಲಿ ನಿಲ್ಲಕ್ ಆಗುದಿಲ್ಲ ಅಂತ ಇಬ್ರು ಅಂತಾರೆ. ಅವಾಗ ಅವ್ರಂದ್ರು ಕೂಡಿದ ಜನ, ಬ್ಯಾಡ್ರಿ ಅಪ್ಪ, ನಿಮ್ ನಮಸ್ಕಾರ ಮಾಡ್ತೀವಿ, ನಿಮ್ ಕಾಲಿಗೆ ಬೀಳ್ತೀವಿ ಅಪ್ಪ, ಹೋಗ್ಬೇಡ್ರಿ, ರಾತ್ರಿ ಆಗಕ್ ಬಂದದ ನೋಡ್ರಿ, 3 ಸಂಜೆ ಹೊತ್ತ, ಮುಂದೆ ಈಗ ನೀವು ದೋಣಿ ನಡೆಸ್ರಿ ಅಂದ್ರೆ ನಮಗ ಆಗುದಿಲ್ಲ, ನೀವು ಹೊಕ್ಕಿನಿ ಅಂದ್ರೆ ಅದು ಸಾಧ್ಯವಾಗದ ಮಾತು, ಕತ್ಲ ಒಂದ ಕಡೆ, ತುಂಬಿ ಹರಿವ ಹೊಳಿ ಒಂದ ಕಡೆ, ಬ್ಯಾಡ್ರಿಪ್ಪ ಅಂತ 4-6 ಮಂದಿ ವಿನಂತಿ ಮಾಡುವಾಗ ಇನ್ನು ಕೆಲವರು ದೂರ ನಿಂತು ಕೇಳಿಸಿಕೊಳ್ಳೋರು ಅವರು ಉಡಾಪಿ ಮಾತಾಡಿದ್ರು. ಅಲ್ಲ, ಮೊದಲ ಹೇಳಿ ಕೇಳಿ ಸನ್ಯಾಸಿ, ಉಡ್ದಾರಿಲ್ಲದ ಮಂದಿ, ಅವ್ರನ್ನ ಯಾರು ಕೇಳೋರು? ಅಲ್ಲ, ನೀವು ಹೇಳುದು ಹೇಳ್ತೀರಿ, ಅವ್ರಿಗೇನು ತಿಳಿಯವಲ್ದು. ಹೊಳಿ ತುಂಬಿ ಹರಿಯಾಕತ್ತತಿ ಅಂತೀರಿ, ಅದು ತಿಳ್ಕೋವಲ್ರು. ನಾವು ದೋಣಿ ನಡ್ಸಾಕ್ ಆಗುದಿಲ್ಲ ಇಂಥ ತುಂಬಿದ ಹೊಳೆಯಾಗ ಅಂದ್ರೂ ತಿಳ್ಕೋವಲ್ರು. ಕತ್ಲಾಗಕ್ ಬಂದದ, ಈಗ ಹೆಂಗ್ ಮಾಡುದ್ರಿ, ಬೆಳಗಾಗಿ ಹೋಗಿರಿ ಅಂತ ಅಂದ್ರೂ ತಿಳ್ಕೋವಲ್ರು. ಊರಾಗ ಉಳಿರಿ, ವ್ಯವಸ್ಥೆ ಮಾಡ್ತೀವಿ ಅಂದ್ರೂ ತಿಳ್ಕೋವಲ್ರು. ಇಷ್ಟು ಹೇಳಿದ್ರು ತಿಳ್ಕೋವಲ್ರು ಅಂದ್ರೆ ಅವ್ರು ಎಲ್ಲರ ಹೊಕ್ಕಾರ, ಕೈ ಬಿಡ್ರಿ ಅಂತ ಕೆಲವು ಮಂದಿ ಅಂದ್ರು. ಇನ್ನು ಕೆಲವು ಮಂದಿ ಏನಂದ್ರು ಅಂದ್ರೆ ಅವರಿಗೆ ಜೀವನ ಬ್ಯಾಸರಾಗಿರ್ಬೇಕಳ, ಅವರು ತೇಲಿ ಹೋಗೋಕ ಮನಸ್ಸಿರ್ಬೇಕಳ, ಅವರಿಗೆ ಹೊಳಿ ತುಂಬೈತ್ ಅನ್ನೋದು ಕಾಣವಲ್ದಂದ್ರೆ ನಾವು ಹೇಳುದು ಬೇಡ, ನೋಡಿದ್ರು ಗೊತ್ತಾಕದ. ಹೋಗತೀವನ್ನೋ ಹಠ ಮಾಡ್ತಾರಂದ್ರೆ ಹೋದ್ರು ಹೋಗ್ವಲ್ಲಕ, ನದಿ ಎಲ್ಲಿ ಹೊಕ್ಕತ್ತ ಅಲ್ಲಿ ಹೊಕ್ಕಾರ, ಮತ್ತಿನ್ನೇನ್ ಮಾಡೋದು, ಬಿಟ್ಟು ಬಿಡ್ರಿ ಅಂತ ಕೆಲವ್ರು ಅಂದ್ರು. ಇನ್ನು ಕೆಲವ್ರಂದ್ರು, ಹೇಳೋರು ಕೇಳೋರು ಅವ್ರಿಗೆ ಯಾರಪ್ಪ ಮರಯ್ಯ, ಹೇಳಿ ಕೇಳಿ ಸನ್ಯಾಸಿಗಳು, ಹೋಲಿ ಬಿಡ್ರಿ, ಏನಾರ ಯಾಕೆ ಆಗೋಲ್ಲಕ ಅಂತ ಇನ್ನು ಕೆಲವರು. ಹಿಂಗೆಲ್ಲಾ ಮಾತಾಡುವಾಗ ಕೆಲವು ಸಜ್ಜನ ಮಂದಿ, ಒಳ್ಳೆ ಜನ, ಅವ್ರು ಹಂಗನ್ಬ್ಯಾಡ್ರಿಪ್ಪ, ಮಹಾತ್ಮರಂದ್ರ ಮಹಾತ್ಮರೇ, ಅವರು ತಮಗಾಗಿ ಜೀವನ ಮಾಡುದಿಲ್ಲ, ಜಗತ್ತಿಗಾಗಿ ಜೀವನ ಮಾಡ್ತಿರ್ತಾರ. ಅವರು ತಮಗಾಗಿ ಸಾಧನ ಮಾಡುದಿಲ್ಲ, ತಮ್ಮ ಸಾಧನಾ ಶಕ್ತಿಯನ್ನ ಸಮಾಜಕ್ಕೆ, ಜಗತ್ತಿಗೆ ಹಂಚವ್ರದಾರ. ಜನರ ಜೀವನ ಸುಧಾರಣೆ ಮಾಡಾಕನ ಅವರು ತಿರುಗ್ತಾರ, ಸಂಚಾರ ಮಾಡ್ತಾರ ಅನ್ನೋದಾದ್ರೆ ಅವ್ರಿಗೆ ಯಾಕಪ್ಪ ಹಂಗಂತೀರಿ ಅಂತ ಹೇಳಿ ಸಮಾಧಾನದಿಂದ ಆ ಮಹಾತ್ಮರಿಗೆ ನಮಸ್ಕರಿಸಿ, ಆಯ್ತ್ರಪ್ಪ, ನಿಮ್ಮೆಚ್ಚ ಹೆಂಗದನೋ ಹಂಗಾಗಲಿ ಅಂತಂದ್ರು. ನಾವು ಎಲ್ಲಿ ಬರಲ್ಲ, ಊರಾಗೂ ಬಂದು ಉಳಿಯಂಗಿಲ್ಲ, ನಾವು ಹೋಗೋದಕ್ಕೆ ವಿಚಾರ ಮಾಡಕತ್ತೀವಿ, ನಿಮ್ ಪಾಡಿಗೆ ನೀವು ಹೋಗ್ರಿ ಅಂತ ಕಳಿಸಿಕೊಟ್ರು. ಮುಂದೇನಾತು ಅಂದ್ರೆ ಇಬ್ರು ಮಹಾತ್ಮರು ಮಾತಾಡ್ಕೊಂಡ್ರು. ನದಿ ದಾಟುದಂದ್ರೆ ದಾಟುದ, ನಾವು ಮುಂದೆ ಹೋಗಬೇಕಾಗ್ಯದ, ಶಿವ ಸಂಕಲ್ಪ, ನಾವು ಈ ಊರಾಗ ನಿಲ್ಲುವಂತ ಸಂಕಲ್ಪ ಇಲ್ಲ ಅಂತ ಹೇಳಿ ನದಿ ಮುಂದೆ ಹೋಗಿ ನಿಂತು. ಕೃಷ್ಣಾ ನದಿ ದೊಡ್ಡ ನದಿ ನೋಡ್ರಿ, ದಕ್ಷಿಣದೊಳಗೆ ಕಾವೇರಿ ದೊಡ್ಡ ನದಿ ಆದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಕೃಷ್ಣ ಬಹಳ ದೊಡ್ಡ ನದಿ. ಈ ಕೃಷ್ಣಾ ನದಿ ಮುಂದೆ ನಿಂತುಕೊಂಡು ಇಬ್ರು ಮಹಾತ್ಮರು ಏನ್ ಮಾಡಿದರು, ಕೈ ಮುಗಿದ್ರಿ ನದಿಗೆ, ಹೌದಲ್ರಿ, ಗಂಗಾ ಮಾತಾ ಅಂತ ಕೈ ಮುಗಿತಾರ, ನಮಸ್ಕರಿಸಿ ಆ ನದಿಗೆ ಹೇಳಿದರು, ಕೃಷ್ಣೇ, ನಾವು ನದಿ ದಾಟಬೇಕು, ನಿನ್ನನ್ನ ದಾಟಬೇಕು ಅಂತ ಮಾಡೀವಿ, ನಮಗ ದಾರಿ ಮಾಡಿ ಕೊಡ್ತೀಯನವ ಅಂತ ಕೇಳಿದರು. ನಮಗ ಅವಶ್ಯ ಕಾರ್ಯ ಅದ, ಹೋಗ್ಬೇಕಾಗ್ಯದ, ಶಿವ ಸಂಕಲ್ಪದ, ನಾವು ಮುಂದಿನ ಊರಿಗೆ ಹೋಗ್ಬೇಕು, ಇಲ್ಲಿ ನಿಲ್ಲಾಕ್ ಆಗೋದಿಲ್ಲ, ದಯಮಾಡಿ ನಮಗ ದಾರಿ ಕೊಟ್ರೆ ನಾವು ಹೋಗ್ತೀವಿ ಅಂತ ಇಬ್ರು ಕೂಡ ಕೈ ಮುಗಿದಾಗ ಆಗ ಆ ನದಿ ದೇವಿ ರೂಪ ತಾಳಿ ಇಬ್ರು ಮಹಾತ್ಮರಿಗೆ ನಮಸ್ಕಾರ ಮಾಡಿ, ಅಪ್ಪ ಪುಣ್ಯಾತ್ಮರೇ, ನನಗೂ ದರ್ಶನ ಕೊಟ್ಟು ನನ್ನನ್ನ ಪಾವನಳನ್ನಾಗಿ ಮಾಡಿದ್ರಲ್ಲ ಅಂತ ದೇವಿನ ಕೈ ಮುಗಿದ್ಲಂತ್ರಿ. ಇಬ್ರು ಮಹಾತ್ಮರು ಕೈ ಮುಕ್ಕೊಂಡು ನಿಲ್ತಾರೆ. ನದಿಗೆ ಇವ್ರು ಕೈ ಮುಗಿದ್ರೆ ನದಿ ದೇವಿ ರೂಪ ಆಗಿ ಮಹಾತ್ಮರಿಗೆ ಕೈ ಮುಗಿದು, ಯಪ್ಪ ನಿಮ್ಮಿಂದ ನಾನು ಪಾವನಾದೆ. ನೋಡ್ರಿ, ಮಹಾತ್ಮರ ಪಾದಕ್ಕೆ ಮುಟ್ಟಿದ ನೀರಾಗಿ ಉಳಿಯಂಗಿಲ್ಲ, ಏನಾಗ್ತದ್ರಿ, ಪಾದೋದಕ ಆಗ್ತದದು, ಶುದ್ಧೋದಕ ಆಗ್ತದ, ಕರುಣೋದಕ ಆಗ್ತದ, ಪಾದೋದಕ ಆಗ್ತದ, ತೀರ್ಥ ಆಗ್ತದ. ಹಾಗಾಗಿ ನಿಮ್ಮ ಪಾದ ಮುಟ್ಟಿದ ನಾನು ಪವಿತ್ರ ಆಗ್ತೀನಿ, ನನ್ನ ಜನ್ಮ ಸಾರ್ಥಕ ಆಕತಿ, ಅದಕ್ಕೆ ನನ್ನ ಸೌಭಾಗ್ಯ, ಬರ್ರಿ ನನ್ನನ್ನ ದಾಟ್ರಿ ಅಂತ ನದಿ ಹೇಳ್ತದ. ದೇವಿ ಅವಾಗ ಏನಾಯ್ತು ಅಂದ್ರೆ ನದಿ ದಾರಿ ಕೊಡ್ತಂತ್ರಿ ಇಬ್ರು ಮಹಾತ್ಮರಿಗೆ. ನದಿ ತಾನು ಹರಿಯುವುದನ್ನು ನಿಲ್ಲಿಸಿ ಇಬ್ರು ಮಹಾತ್ಮರಿಗೆ ದಾರಿ ಕೊಟ್ಟಾಗ ಅವರು ನಡ್ಕೋತ ಹೊಂಟ್ರು. ದೂರದಿಂದ ನೋಡೋರಿಗೆ ಆಶ್ಚರ್ಯ, ಕಣ್ಣು ದೊಡ್ಡವಾದವು, ಬಾಯಿ ಮ್ಯಾಗ ಕೈ ಇಟ್ಕೊಂಡ್ರು, ನೋಡಲ್ಲಿ ಅಂತ ಎಲ್ಲರೂ ಒಬ್ರಿಗೊಬ್ರು ತೋರ್ಸಾಕತ್ರು. ಎಂತವ್ರದಾರವ್ರು
ನಮಗ್ ಗುರ್ತಾಗಲಿಲ್ಲ. ನಾವು ಏನೋ ಸಾಧುಗಳಿರ್ಬೇಕಳ, ಸನ್ಯಾಸಿಗಳಿರ್ಬೇಕಳ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇಂಥ ಶಕ್ತಿ ಅವ್ರಿಗೆ ಐತೆ ಅನ್ನೋದು ನಮಗ್ ಗುರ್ತಾಗಲಿಲ್ಲಲ್ಲ ಅಂತ ಹಳಹಳಿ ಮಾಡ್ಕೊಂಡ್ರಂತ ಬಾಳ ಜನ. ಯಾರ ಅವ್ರ ಬಗ್ಗೆ ಆಡಿಕೊಂಡಿದ್ರಲ್ಲ ಅವ್ರಿಗೇನಾತು ಅಂದ್ರ ತ್ರಾಸ ಆತು, ಹಳಹಳಿ ಆತು. ಯಾರ ನಮಸ್ಕಾರ ಮಾಡಿದ್ರಲ್ಲ, ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ, ಅವರಿಗೆ ಸಂತೋಷ ಆತು. ಅಂತವ್ರನ್ನ ನೋಡಿದ್ವಿ, ಮಾತಾಡ್ಸಿದ್ವಿ, ಕಾಲಿಗೆ ಬಿದ್ವಲ್ಲ ಅಂತ ಅವ್ರಿಗೆ ಬಹಳ ಸಂತೋಷ ಆತಂತ. ಹಿಂಗ ಮಹಾತ್ಮರು ಅವ್ರು ನಡೆದು ಹೋಗುವಾಗ ನದಿನ ದಾರಿ ಕೊಡ್ತಂತ ನೋಡ್ರಿ. ಇಂಥ ಕತಿ ಒಬ್ಬರ ಜೀವನದಾಗ ಬರುದಿಲ್ರಿ. ಮಹಾಲಿಂಗೇಶ್ವರರು ದುರ್ದುಂಡೇಶ್ವರ ಜೀವನದಾಗ ಅಟ್ಟ ಅಲ್ಲ, ಯಡಿಯೂರ್ ಸಿದ್ಧಲಿಂಗೇಶ್ವರ ಜೀವನದಾಗೂ ಬರ್ತದ್ರಿ. ಯಡಿಯೂರ್ ಸಿದ್ಧಲಿಂಗೇಶ್ವರರು ಹಾದು ಹೋಗುವಾಗ ನದಿ ಅವರಿಗೆ ದಾರಿ ಕೊಡ್ತು ಅನ್ನುವಂಥ ಮಾತು ಬರ್ತದ. ಹಾಗೆ ಇಲ್ಲಿಯೂ ಕೂಡ ಅದ ಸಂದರ್ಭ. ಇನ್ನ ರಾಮ ಲಂಕಾಕ ಹೋಗುವಾಗ ಸೇತುವೆ ಕಟ್ಟಿದ್ ನಿಮಗ್ ಗೊತ್ತದಲ್ಲ. ಸೇತುವೆ ಕಟ್ಟಿದ್ರು ಅಂದ್ರೆ ಈಗಿನಂಗ ಅಲ್ರಿ. ಅವಾಗ ಹನುಮಂತನ ಸೈನ್ಯ ಆ ಒಂದು ಕಲ್ಲುಗಳಿಗೆ ಏನಪ್ಪಾ ರಾಮ ಮಂತ್ರ ಬರೆದು ಕೊಟ್ರ ಅವು ತೇಲ್ಕೋತ ಕೂತುವಂತ್ರ ನೀರಾಗಿಟ್ರ ಅವುಗಳಿಂದಲೇ ಸೇತುವೆ ಕಟ್ಟಿದ್ರು ಅನ್ನೋದು ಒಂದು ಪವಾಡವೇ ಇರ್ಲಿ. ನದಿ ದಾಟಿದ ಸಂದರ್ಭಗಳಿಗಾಗಿ ಇಂಥದ್ದನ್ನೆಲ್ಲ ನೆನೆಸ್ಕೊಂತೀವಿ. ಮಹಾಲಿಂಗೇಶ್ವರರು ದುರ್ದುಂಡೀಶ್ವರರು ಸಾಮಾನ್ಯರಲ್ಲ, ಅವರ ಜೊತೆಗೆ ಶಿವಲಿಂಗೇಶ್ವರರು ಕೂಡ, ಇವರೆಲ್ಲ ಸಮಕಾಲೀನರು, ಒಂದ ಕಾಲದಾಗ ಇದ್ದವ್ರು ಅನ್ನುವಂಥದ್ದನ್ನೇ ನಿನ್ನೆ ನಡೆಸೋಸಿ ಅಜ್ಜರ್ ಹೇಳಾತಿದ್ರು ನೋಡ್ರಿ. ಏನಪ್ಪಾ, ಮಹಾಲಿಂಗೇಶ್ವರರು, ದುರ್ದುಂಡೇಶ್ವರರು, ಶಿವಲಿಂಗೇಶ್ವರರು ಪವಾಡ ಪುರುಷರು, ಪುಣ್ಯಾತ್ಮರು. ಅಂಥವ್ರೊಳಗ ಇಬ್ರು ದುರ್ದುಂಡೇಶ್ವರರು ಮಹಾಲಿಂಗೇಶ್ವರರು ಕೃಷ್ಣಾ ನದಿ ದಾಟಿ ಏನ್ರಿ ಎಲ್ಲಿಗೆ ಬಂದರಿ? ರಬಕವಿ, ಬನ್ನಟ್ಟಿ, ನಂತರ ಹೀಗ ದಾರಿ ಒಳಗ ಚಿಂಬಡ, ಅದನ್ನ ದಾಟಿ ನರಗಟ್ಟಿಗೆ ಬಂದ್ರು. ನರಗಟ್ಟಿ ಅಂದ್ರೆ ಗೊತ್ತಾತಲ್ಲ ನಿಮ್ಮ ಮಹಾಲಿಂಗಪುರದ ಮೊದಲಿನ ಹೆಸರೇನ್ರಿಪ್ಪ? ನರಗಟ್ಟಿ. ಮುಧೋಳ ತಾಲೂಕಿನ ನರಗಟ್ಟಿ ಊರದು, ಸಣ್ಣ ಊರದು ಕೂಡ. ಆ ನರಗಟ್ಟಿ ಊರಿಗೆ ಯಾರು ಬಂದ್ರು? ಮಹಾಲಿಂಗೇಶ್ವರ ಬಂದ್ರು. ಮುಂದೇನಪ್ಪಾ ಅಂದ್ರೆ ಈ ದುರ್ದುಂಡೇಶ್ವರ ಎಲ್ಲಿ ಹೋದ್ರು ಅಂದ್ರೆ ಅರಬಾವಿಗೆ ಹೋದ್ರ ಮುಂದೆ ಅವ್ರಿಲ್ಲಿ ನಿಲ್ಲಿಲ್ಲ. ಅವ್ರು ಹೇಳಿದ್ರು ಮಹಾಲಿಂಗೇಶ್ವರರಿಗೆ, ನಿನ್ನ ಸ್ಥಾನ ಬಂತು, ನೀ ನಿಲ್ಲು, ನನ್ನ ಸ್ಥಾನ ಮುಂದದ, ನಾ ಹೋಗ್ತೀನಿ ಅಂತ ದುರ್ದುಂಡೇಶ್ವರ ಹೋಗ್ಬಿಟ್ರು. ಮಹಾಲಿಂಗೇಶ್ವರರು ನರಗಟ್ಟಿ ಒಳಗ ಬಂದ್ರು. ನರಗಟ್ಟಿ ಒಳಗ ಊರು ಹೊರಗಿನ ಗುಡಿಯಾಗ ಅಲ್ಲಿ ಕಾಲ ಕಳೆದ್ರು. ರಾತ್ರಿ ವೇಳೆಯನ್ನ ಧ್ಯಾನ ಮಾಡ್ಕೋತ ಕಳೆದ್ರಿ. ಮುಂಜಾನೆ ಆಗ್ಬಿಡ್ದ ಏನಾಯ್ತು ಅಂದ್ರೆ ಅಲ್ಲೇ ಒಬ್ಬ ಮುಪ್ಪ ಮುದುಕಿ ಶಿವಭಕ್ತೆ ಶಿವಶರಣೆ ಅಲ್ಲಿಗೆ ಬರ್ತಾಳ. ಅಲ್ಲಿಗೆ ಬಂದು ಕೈಯಾಗ ಏನಪ್ಪಾ ಅಂದ್ರೆ ಪೂಜಾ ವಸ್ತುಗಳನ್ನೆಲ್ಲ ತಂದಾಳ. ಇವತ್ತೆ ಕುಂಕುಮ, ನೀರು, ಉದಿನಗಡ್ಡಿ, ಹೂಪತ್ರಿ ಎಲ್ಲ ತಂದಾಳ. ಆಕೆ ಅದನ್ನ ಹಿಡ್ಕೊಂಡು ಬಂದು ಗುರುಗಳ ಮುಂದ ನಿಂತಾಳ. ಗುರುಗಳು ಧ್ಯಾನಕ್ಕೆ ಕುಂತಂತವ್ರು ಕಣ್ಣು ತೆರೆದು ನೋಡ್ತಾರ. ಒಬ್ಬ ಸಾತ್ವಿಕ ಶರಣೆ, ಒಬ್ಬ ವಯೋವೃದ್ಧ ಅಮ್ಮ ಬಂದು ಕೂತ್ಕೊಂಡಾಳ. ಗುರುಗಳು ಧ್ಯಾನ ಮುಗಿಲಂತನ ಕಾಯಕತ್ತಾಳ. ಅಂತ ಸಂದರ್ಭದೊಳಗೆ ಮಹಾಲಿಂಗೇಶ್ವರರು ನೋಡಿದ್ರು, ಸಂತೋಷ ಆತು. ಅವಾಗ ಗುರುಗಳು ಹೇಳಿದ್ ನೆನಪಾತು. ಯಾವ ಊರಿನೊಳಗ ನಾನು ಉಳಿಲಿ ಅಂತ ಕೇಳಿದ್ರು ಗುರುಗಳಿಗೆ. ಗುರುಗಳು ಹೇಳಿದ್ರು, ಚೈತ್ರ ಶುದ್ಧ ಚತುರ್ದಶಿ ದಿನ ಯಾವ ಊರಾಗಿರ್ತೀಯಲ್ಲ ಅದ ನಿನ್ನೂರು. ನೀ ಉಳಿದು ಊರಾಗ ಶಿವಶರಣೆ ಒಬ್ಬಾಕಿ ಬಂದು ನಿಮ್ಮ ಸೇವಾ ಮಾಡ್ತಾಳ. ಅಲ್ಲೇ ನೀವು ಉಳಿದು ನಿಮ್ಮ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡು ನಿಮ್ಮ ಸಾಧನೆ ಸಿದ್ಧಿಗಳಿಂದ ಮೆರಿರಿ ಅಂತ ಹೇಳಿರ್ತಾರೆ. ಅದ ಊರು ಅಂತ ಗೊತ್ತಾಯ್ತು. ಆ ಅಮ್ಮನಿಗೆ ಕೇಳ್ತಾರ, ಅಮ್ಮ ಇದು ಯಾವ ಊರು? ಆಕೆ ಹೇಳಿದ್ಲು, ನರಗಟ್ಟಿ ಅಂತಾರ್ಯಪ್ಪ. ಮತ್ತ ನೀವು ನನ್ನ ಮುಂದೆ ಬಂದು ಯಾಕೆ ಕುಂತೀರಿ ಅಂದಾಗ ಆಕೆ ಹೇಳ್ತಾಳ, ಕನಸಿನ್ಯಾಗ ಶಿವ ಬಂದಿದ್ದ, ನಾನು ನನ್ನ ಮಗನನ್ನು ಕಳಿಸೀನಿ ನಿನ್ನ ಊರಿಗೆ, ಅವನ ಸೇವಾ ಮಾಡೋ ಜವಾಬ್ದಾರಿ ನಿಂದು, ಅವನು ಹೋಗಿ ನಿನ್ನ ಮನೆಗೆ ಭಿನ್ನ ಮಾಡು ಅಂತ ಶಿವ ಅಪ್ಪಣೆ ಮಾಡ್ಯಾನ. ಅದಕ್ಕೆ ಕನಸಿನ್ಯಾಗ ಅಪ್ಪಣೆ ಮಾಡಿದ್ದಕ್ಕ ನಾ ಬಂದೀನಿ ಅಂತ ಅಂದ್ಲು. ಆ ಶರಣೆ ಏನು ಪೂಜಾ ಸಾಮಗ್ರಿ ತಂದಿದ್ಲು, ಆ ಶಿವಸ್ವರೂಪಪ್ಪ ನೀನು ಅಂತ ಮಹಾಲಿಂಗೇಶ್ವರ ಪೂಜೆ ಮಾಡಿಕೊಂಡು ಭಿನ್ನ ಮಾಡ್ತಾಳ. ನನ್ನ ಮನೆಗೆ ಬರ್ಬೇಕು, ಪೂಜೆ ಪ್ರಸಾದವನ್ನು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಭಿನ್ನ ಮಾಡ್ತಾಳ. ಅವಾಗ ಕೇಳ್ತಾರ ಅವರು, ಇವತ್ತ ಯಾವ ದಿವಸವಾ ಅಂತ ಕೇಳಿದ್ರು. ಯಾವ ಊರು ಅಂತ ಕೇಳಿ ತಿಳ್ಕೊಂಡಿದ್ರು, ಯಾವ ದಿವಸ ಅಂತ ಕೇಳಿದ್ರು. ಆಕೆ ಹೇಳ್ತಾಳ, ಇದು ಚೈತ್ರ ಶುದ್ಧ ಚತುರ್ದಶಿ ಅಂತೇಳಿ.
ಅವಾಗ ಅವ್ರಿಗೆ ಬಹಳ ಸಂತೋಷ ಆತು. ನನ್ನ ಗುರುಗಳು ಹೇಳಿದ್ದು ಇದೆ, ಈ ದಿವ್ಸ ಯಾವ ಊರಾಗಿರ್ತೀಯಲ್ಲ ಅದ ನಿನ್ನೂರು ಅಂದಾರ. ಬಹಳ ಸಂತೋಷವ, ಬರ್ತೀನಿ ನಿನ್ನ ಮನೆಗೆ ಅಂದ್ರು. ಆಕಿಗಂತೂ ಬಹಳ ಸಡಗರಾತು. ಮನೆಗೆ ಓಡೋಡಿಕೊಂಡು ಹೋದ್ಲು. ಕಾಲ ನೆಲದ ಮ್ಯಾಲ ನಿಲ್ಲುವಲ್ವ ಆಕಿಗೆ. ಮಹಾತ್ಮರು ಬರಾಕತ್ತಾರ ಮನೆಗೆ ಅಂತ ಹೇಳಿ ಓಡೋಡಿ ಹೋಗಿ ಮನ್ಯಾಗ ಹೇಳಿದ್ಲು. ಅವ್ರಂದ್ರು ಬರೇ ಇದ ಸಡಗರ ನಿನಗೆ, ಬರೇ ದೇವ್ರು ದಿಂಡ್ರು ಮಹಾತ್ಮರು ಇದ ಆತು ಅಂತ ಒಬ್ರಂದ್ರ ಮನ್ಯಾಗ. ಇನ್ನೊಬ್ರ ಏನಂದ್ರು ಅಂದ್ರೆ, ಆಕಿ ಮಾಡೋ ಪುಣ್ಯನ ನಮಗೆಲ್ಲಾ ತಟ್ಟ್ಯದ. ನಮ್ ಮಂತಾನ ಇಟ್ಟು ಚಲೋ ಆಗಾಕ, ನಮ್ ಮಂತಾನ ಇಟ್ಟು ಮುಂದ್ ಬರಾಕ, ನಮಗೆಲ್ಲ ಇಷ್ಟು ಸುಖ ಶಾಂತಿ ಇರಾಕ ಕಾರಣ ಏನು ಅಂದ್ರೆ ನಮ್ಮ ಅಮ್ಮ ಮಾಡಿದ ಪೂಜಾ ಪುಣ್ಯ, ನಮ್ಮ ಅಮ್ಮ ಮಾಡಿದ ಪೂಜಾ ಫಲ ಇದು ಅಂತ ಅಂದ್ರ. ನೋಡ್ರಿ, ಮನ್ಯಾಗ ಹಿರಿಯರ್ ಏನ್ ಮಾಡ್ತಾರಲ್ಲ ಅದ ಪುಣ್ಯನ ಆ ಮನೆಗೆ ತಟ್ಟುದು. ಹಿರಿಯರಾಗಲಿ ತಂದೆ ತಾಯಿಗಳಾಗಲಿ ಅವರು ತಮಗಾಗಿ ಅಲ್ಲ ಮಾಡುವುದು, ತಮ್ಮ ಮುಂದಿನ ಪೀಳಿಗೆಗಾಗಿ, ತಮ್ಮ ಮುಂದಿನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ, ಮರಿ ಮೊಮ್ಮಕ್ಕಳಿಗಾಗಿ, ಗಿರಿ ಮೊಮ್ಮಕ್ಕಳಿಗಾಗಿ ಅಂತ ಹೇಳಿ. ಹಾಗಾಗಿ ಹಿರಿಯರ ಪುಣ್ಯವನ್ನ ಮರೆಯಕ್ಕಾಗುವುದಿಲ್ಲ. ಅವರ ಪುಣ್ಯನ ನಾವೆಲ್ಲ ಉಣ್ಣುದು. ಹಿಂದಿನ ಪುಣ್ಯವನ್ನು ಇಂದುಂಡು ಉಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡು ಉಡಬೇಕಾತ್ಮ. ಅದಕ್ಕ ನಾವು ಏನು ಸುಖದಾಗ ಅದೀವಲ್ಲ, ಈ ಸುಖಕ್ಕೆ ಕಾರಣ ನಮ್ಮ ಹಿರಿಯರ ಪುಣ್ಯ. ಅದಕ್ಕಂಥ ಪುಣ್ಯವಂತರು ನಾವು ಆಗ್ಬೇಕಂತಂದ್ರೆ ಸೇವೆಯನ್ನ ಮಾಡಬೇಕು. ಅಂತ ಸೇವೆಯನ್ನ ಈ ಅಮ್ಮ ಮಾಡ್ಯಾಳ, ಸಿದ್ದಾಯಿ ಮಾಡ್ಯಾಳ. ಒಂದು ವಚನವನ್ನ ಕೇಳಿ ನಾವು ಮುಂದಿನ ಮಾತಿಗೆ ಹೋಗೋಣ. ನರ ಜನ್ಮವ ತೊರೆದು ಜನ್ಮವ ತೊರೆದು ಇವತ್ತ ಯಾರು ಬರುದಿಲ್ಲಂತ್ರಿ, ಅದಕ್ಕ ನಾವು ಮುಂದುವರ್ಸಿದ್ವಿ ಅದನ್ನ. ಈಗ ಇನ್ನೊಂದ್ 10 ನಿಮಿಷ ಹೇಳಿ ಮುಕ್ತಾಯ ಮಾಡ್ತೇವೆ. ಅಲ್ಲೆಲ್ಲ ತಯಾರಿರ್ತೈತಿ. ಪರಮ ಸುಖವ ತೋರಿದ ಗುರು. ನಮೋ 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 ನಮೋ. ಭವಿ ಎಂಬುದ ತೊರೆದು ಭಕ್ತಿಯನ್ನೆನಿಸಿದ ಗುರುವಿನ ಮೋನವೋ. ಭವಿ ಎಂಬುದ ತೊರೆದು ಭಕ್ತಿಯನ್ನೆನಿಸಿದ ಗುರುವಿನ ಮೋನವೋ. ಚನ್ನ ಮಲ್ಲಿಕಾರ್ಜುನನ ಚಂದನ ಕೈವಶಕ್ಕೆ, ಚನ್ನ ಮಲ್ಲಿಕಾರ್ಜುನನ ಚಂದನ ಕೈವಶಕ್ಕೆ ಒಪ್ಪಿಸಿದ ಗುರುವೇ ನಮೋ 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 ನಮೋ. ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ ನಮೋ. ಪರಮ ಸುಖವ ತೋರಿದ ಗುರುವೇ ನಮೋ 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 ನಮೋ. ತೊರೆದು ಭವಿ ಎಂಬುದ ತೊರೆದು ಭಕ್ತಿಯನ್ನೆನಿಸಿದ ಗುರುವಿನ ಮೋನವೋ. ಚನ್ನ ಮಲ್ಲಿಕಾರ್ಜುನನ ಚಂದನ ಕೈವಶಕ್ಕೆ, ಚನ್ನ ಮಲ್ಲಿಕಾರ್ಜುನನ ಚಂದನ ಕೈವಶಕ್ಕೆ ಒಪ್ಪಿಸಿದ
पिता गुरुवे नमो 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 जन्मव तोलेದು ಹರ ಜನ್ಮವ ಮಾಡಿದ ಗುರುವೆ ನಮೋ ಪರಮ ಸುಖವ ತೋರಿದ ನಮೋ 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 ಇಂಥ ಬಂದಾಗ ಇಂಥ ಒಂದು ಗುರುಸೇವೆಯನ್ನ ಮಾಡಿ ನರಜನ್ಮವನ್ನು ಉದ್ಧಾರ ಮಾಡಿಕೋಬೇಕು ಅಂತ ಸಂಕಲ್ಪ ತೊಟ್ಟಂಥ ಆ ಶಿವಶರಣಿ ಮಹಾಲಿಂಗೇಶ್ವರನ ತನ್ನ ಮನೆಗೆ ಭಿನ್ನ ಮಾಡಿದ್ಲು. ಮೊದಲೆಲ್ಲ ಇತ್ರಿ ಅದು ಭಿನ್ನ ಮಾಡಬೇಕು, ಗುರುಗಳನ್ನ ಕರಿಬೇಕು ಅಂತ ಬಹಳ ಇತ್ತು. ಈಗೂ ಅದ ಸ್ವಲ್ಪ ಮಟ್ಟಿಗೆ ಅದ. ಅವಾಗೆಲ್ಲ ಗುರುಗಳನ್ನ ವಾರ ವಾರ ಕರೀತಿದ್ರು. ಸೋಮವಾರಕ್ಕೊಮ್ಮೆರ ಕರೆಯುವುದು, ಇಲ್ಲ ಹುಣ್ಣಿಮೆ ಅಮಾಸಿಗೊಮ್ಮೆರ ಕರೆಯುವುದು, ಇಲ್ಲ ಅಪರೂಪದ ಪ್ರಸಂಗದೊಳಗೆ ಕರೆಯುವುದು, ಹಿಂಗೆಲ್ಲ ನಡೀತಿತ್ತು. ಗುರುಗಳನ್ನ ಕರೆಯೋದಾಗಲಿ, ಪಾದಪೂಜೆಯನ್ನ ಮಾಡೋದಾಗಲಿ, ಲಿಂಗ ಪೂಜೆಯನ್ನ ಮಾಡಿಸೋದಾಗಲಿ, ಸೇವಾ ಅವರಿಗೆ ಮಾಡೋದಾಗಲಿ, ಪ್ರಸಾದ ಮಾಡಿಸೋದಾಗಲಿ, ಇವೆಲ್ಲವೂ ಕೂಡ ನಡ್ಕೊಂಡು ಬಂದಂತ ಸಂಪ್ರದಾಯಗಳು. ಆ ಶರಣಿ ಏನ್ ಮಾಡಿದ್ಲು ಅಂತಂದ್ರೆ ಮಹಾಲಿಂಗೇಶ್ವರನ ಭಿನ್ನ ಮಾಡಿ ತನ್ನ ಮನೆಗೆ ಕರೆದ್ಲು. ಮಹಾಲಿಂಗೇಶ್ವರ ಒಪ್ಪಿಗೆ ಕೊಟ್ರು, ಬರ್ತೀವಿ ಅಂತೇಳಿ. ಮತ್ತ ಮಹಾತ್ಮರು ಹಿಂಗಲ್ಲ, ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬಾರದು ಅಂತೇನಲ್ಲ, ಬಡವರಲ್ಲಿ ಬೇಡ ಶ್ರೀಮಂತರಲ್ಲಿ ಬೇಕು ಅಂತೇನಿಲ್ಲ. ಯಾರಾದರೇನು, ಮಹಾತ್ಮರಿಗೆ ಯಾವ ಜಾತಿ ಇಲ್ಲ, ಕುಲ ಗೋತ್ರಗಳಿಲ್ಲ, ಎಲ್ಲರೂ ನನ್ನವರು, ಎಲ್ಲರ ಉದ್ಧಾರ ನನ್ನ ಕರ್ತವ್ಯ ಅಂತ ಹೋಗ್ತಿರ್ತಾರೆ. ಅಂತ ಒಂದು ಪುಣ್ಯಾತ್ಮರು ಮಹಾಲಿಂಗೇಶ್ವರರು ಆ ತಾಯಿಯ ಮನೆಗೆ ಬರ್ತೀವಿ ಅಂತ ಒಪ್ಪಿಗೆ ಕೊಟ್ಟಂಗ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋಗಿ ಭಿನ್ನ ಸ್ವೀಕಾರ ಮಾಡಿ ಅಲ್ಲಿ ಪೂಜೆ ಪ್ರಸಾದಗಳನ್ನು ನೆರವೇರಿಸಿಕೊಂಡು ಜನರಿಗೆ ಉಪದೇಶ ಕೊಟ್ಟು ಆ ಸಿದ್ಧಾಯಿಗೆ ಆಶೀರ್ವಾದ ಮಾಡ್ತಾರ. ಆ ಶರಣ ಯಾರು, ಆ ವಯೋವೃದ್ಧೆ ಯಾರು ಅಂತಂದ್ರೆ ಸಿದ್ಧಾಯಿ, ಶಿವಶರಣೆ ಸಿದ್ಧಾಯಿ ಅಂತ ಹೇಳಿ. ನೋಡ್ರಿ ಆಕೆ ಜೀವನ ಎಂತ ಧನ್ಯ ಆತು ಅಂತಂದ್ರೆ ಆಕೆ ಹೆಸರು ಮಹಾಲಿಂಗೇಶ್ವರ ಹೆಸರು ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಅಜರಾಮರವಾಗಿ ಉಳಿಯುವಂತ ಹೆಸರಾಯ್ತು. ಯಾರದು ಅಂದ್ರೆ ಶರಣೆ ಸಿದ್ಧಾಯಿ. ಇದು ಮಹಾಲಿಂಗೇಶ್ವರರು ತಮ್ಮ ಜಟದ ರೂಪದೊಳಗೆ ಇನ್ನೂ ಕೂಡ ಅದಾರ ಅನ್ನುವಂತಹದ್ದು ನಿಮಗೆ ಗುರ್ತದಲ್ಲ. ಆ ಜಟವನ್ನ ಯಾರಿಗೆ ಕೊಟ್ರು, ಆ ಜಟವನ್ನ ಇಂದಿಗೂ ಕೂಡ ಇಲ್ಲಿಯವರೆಗೂ ನೀವು ನೋಡ್ಲಿಕ್ಕೆ ಸಾಧ್ಯ ಆಗಕ ಯಾರ ಕಾರಣರಾದರು ಅಂದ್ರೆ ಶಿವಶರಣೆ ಸಿದ್ಧಾಯಿ ಕಾರಣ ಆದ್ಲು. ತನ್ನ ಮನೆಗೆ ಭಿನ್ನಕ್ಕೆ ಕರೆದು ಆಕೆ ಮಾಡಿದ ಸೇವಾ, ಆಕೆ ಮಾಡಿದ ಭಕ್ತಿ, ಆಕೆಯ ಸದ್ಗುಣಕ್ಕೆ ಮೆಚ್ಚಿ ಮಹಾಲಿಂಗೇಶ್ವರರು ಏನು ಕೊಟ್ರು ಅಂತಂದ್ರೆ ತಮ್ಮ ಜಟಾದೊಳಗಿನ 2 ಕೂದಲುಗಳನ್ನ ಕೊಟ್ರೆ ಅದನ್ನ ಆಕೆ ಭಕ್ತಿಯಿಂದ ಸ್ವೀಕಾರ ಮಾಡಿದ್ಲು, ಅವುಗಳನ್ನ ಜೋಪಾನ ಮಾಡಿದ್ಲು. ಇವತ್ತೂ ಕೂಡ ಆ ಮಹಾಲಿಂಗೇಶ್ವರ ಮಠದೊಳಗೆ ಆ ಜಟೆ ಎಷ್ಟು ದೊಡ್ಡದಾಗಿ ಬೆಳೆದಂದ್ರೆ ಅದು ವರ್ಷ ವರ್ಷ ಬೆಳೀತದ ಅನ್ನುವಂತ ಒಂದು ಪ್ರತೀತಿ ಅದ. ಜಟಾಭಿಷೇಕ ಆಗ್ತದೆ, ಮುಂದೆ ಆ ಜಟದ ಒಂದು ಸೇವಾ ಆಗ್ತದೆ, ಆ ಜಟಕ್ಕನ ಪಲ್ಲಕ್ಕಿ ಉತ್ಸವ ಆಗ್ತದೆ, ಜಾತ್ರೋತ್ಸವ ಆಗ್ತದೆ, ಜಟೋತ್ಸವ ಆಗ್ತದೆ. ಹಾಗಾಗಿ ಅಂಥ ಒಂದು ಸಂಪ್ರದಾಯ ಬಾಳಿ ಬೆಳಿಲಿಕ್ಕೆ ಸಿದ್ಧಾಯಿ ಒಬ್ಬ ಕಾರಣಲಾದ್ಲು ಅನ್ನುವಂತಹದ್ದನ್ನು ನಾವು ನೋಡ್ತೀವಿ. ಅಂತ ಸಿದ್ಧಾಯಿಯ ಭಕ್ತಿಯನ್ನ ಸ್ವೀಕಾರ ಮಾಡಿದ ಮಹಾಲಿಂಗೇಶ್ವರರು ಆಕೆಗೆ ಆಶೀರ್ವಾದ ಮಾಡಿ ಅಲ್ಲಿಯೇ ಉಳಿದ್ರು. ಎಲ್ಲಿ ಅಂದ್ರೆ ಪ್ರಪ್ರಥಮವಾಗಿ ಏನು ಬಂದು ಉಳಿದ್ರು ಚನ್ನಗಿರಿ ಕ್ಷೇತ್ರ, ಏನ್ ಹಿಂದದ ನೋಡಿ ಚನ್ನಗಿರಿ ಅಂತ ಕರೀತಾರಲ್ಲ, ಅಲ್ಲೇ ಮಹಾಲಿಂಗೇಶ್ವರರು ಮೊದಲು ಉಳಿದದ್ದೇ ಜಾಗೆ ಅದು. ಅಲ್ಲೇ ಉಳಿದು ಅವರು ಎಲ್ಲಾ ಹಳ್ಳಿಗಳಿಗೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಉಪದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಂತಹದ್ದು ಬರ್ತದೆ. ಪ್ರಾರಂಭದಲ್ಲಿ ಶಿವಾಲಯದೊಳಗೆ ಉಳಿದ್ರು, ಮುಂದೆ ಚನ್ನಗಿರಿ ಒಳಗೆ ಉಳಿದ್ರು. ಚನ್ನಗಿರಿ ಒಳಗೆ ಉಳಿದ ಮೇಲೆ ಅವರ ಕೀರ್ತಿ ಮುಧೋಳ ತುಂಬೆಲ್ಲ ಹಬ್ಬಾಕತ್ತು. ಮುಧೋಳ ತಾಲೂಕ ತುಂಬೆಲ್ಲ ಹಬ್ಬಾಕತ್ತು. ಮುಧೋಳವನ್ನೇ
ಒಬ್ಬ ರಾಜ ಆಳ್ತಿದ್ದ, ಮುಧೋಳ ಸಂಸ್ಥಾನಿಕರು ಆಳ್ತಿದ್ರು ನೋಡ್ರಿ, ಘೋರ್ಪಡೆ ಸಂಸ್ಥಾನಿಕರು ನೋಡ್ಕೊಳ್ತಿದ್ರು. ಏನ್ರಿ, ಮಾಲೋಜಿ ರಾಜ ಅಂತ ಆಳ್ತಿದ್ರು. ಅವರು ಮಹಾಲಿಂಗೇಶ್ವರರ ಭಕ್ತರಾದರು. ಅವರ ಪವಾಡವನ್ನು ಕೇಳಿ ಸ್ವತಃ ಅವರು ಅವರ ಭಕ್ತರಾದರು ಅನ್ನುವಂತಹದ್ದು ಬರ್ತದೆ. ಅಂತ ಚರಿತ್ರೆಯನ್ನು ನಾವು ಮುಂದೆ ನೋಡುವಂಥವ್ರಾಗ್ತೀವಿ. ಮಹಾಲಿಂಗೇಶ್ವರ ಚರಿತ್ರೆ ಬಹಳ ಅದ್ಭುತ ಅದ ರೀ. ಸಂಕ್ಷಿಪ್ತ ಇದ್ರೂ ಬಹಳ ಅದ್ಭುತ ಅದ. 32 ಪ್ರಸಂಗ ಬರ್ತಾವ. ಬಹಳ ವಿಶೇಷ ಪ್ರಸಂಗ ಅದಾವ. ಇದು ಪ್ರಾರಂಭ ಒಂದೆರಡು ಪ್ರಸಂಗ ನೋಡಾಕ್ತೀವಿ. ಇನ್ನು ಮುಂದೆ ಏನಪ್ಪಾ ಅಂದ್ರೆ, ಇನ್ನು ಅವರು ಇಲ್ಲಿಂದ ಏನು ನರಗಟ್ಟಿಗೆ ಬಂದ್ರಲ್ಲ, ಇಲ್ಲಿಂದ ಅವರ ಕೀರ್ತಿ ಬೆಳೆಯಕ್ ಶುರುವಾತು. ಎಷ್ಟು ಪವಾಡಗಳನ್ನ ಮಾಡಿದ್ರು, ಎಷ್ಟು ಜನಜೀವನವನ್ನು ಸುಧಾರಿಸಿದ್ರು, ಎಷ್ಟು ಜನ ಅವರ ಕಡೆಯಿಂದ ಉದ್ಧಾರ ಆದರು ಅನ್ನುವಂತ ಘಟನೆಗಳು ಬಹಳ ಬರ್ತಾವ. ಅವುಗಳನ್ನ ನಾವು ನಾಳೆ ದಿವಸ ಮತ್ತೆ ನೋಡೋಣ ಅನ್ನುವಂತ ಮಾತನ್ನು ಹೇಳಿ, ಪ್ರವಚನದ ಜೊತೆಗೆ ಒಬ್ಬ ಮಹಾತ್ಮರ ಆಶೀರ್ವಚನನೂ ಕೂಡ ಇಲ್ಲಿ ನಡೀತದೆ. ಆದ್ರೆ ಇವತ್ತಿನ ಮಹಾತ್ಮರು ಮತ್ತೆ ಬರ್ತೀವಿ ಅಂತ ಹೇಳಿದ ಅನಾನುಕೂಲತೆಯಿಂದ ಮತ್ತೊಂದು ದಿವಸ ಬರ್ತೀವಿ ಎಂದದ್ದಕ್ಕೆ ಅವರ ಸಮಯವನ್ನು ಕೂಡ ನಾವಿವತ್ತು ತೆಗೆದುಕೊಂಡು ವಿಷಯವನ್ನ ನೋಡಬೇಕಾಯ್ತು ಅನ್ನುವಂತ ಮಾತಿನೊಂದಿಗೆ ಮಹಾತ್ಮರನ್ನ ಎಲ್ಲರೂ ಗೌರವಿಸೋಣ, ಮಹಾತ್ಮರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ, ಮಹಾಲಿಂಗೇಶ್ವರರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರ್ಲಿ, ಶಿವಲಿಂಗೇಶ್ವರರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ ಹೇಳೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತೇಶ್ವರ, ಹರ ಹರ ಮಹಾದೇವ. ಜಯ ಮಂಗಳ ನಿರುತ ಶುಭ ಮಂಗಳ, ಜಯ ಮಂಗಳ ನಿರುತ ಶುಭ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ, ಜಯ ಮಂಗಳ ನಿರುತ ಶುಭ ಮಂಗಳ, ಜಯ ಮಂಗಳ ನಿರುತ ಶುಭ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ, ಕಂಗೊಳಿಸುವ ಭಾಗ್ಯ ಬೆಳದಿಂಗಳ, ಕಂಗೊಳಿಸುವ ಭಾಗ್ಯ ಬೆಳದಿಂಗಳ, ಶುಕ್ರ ಮಂಗಳವಾರ ಶುಭ ಮಂಗಳ, ಶುಕ್ರ ಮಂಗಳವಾರ ಶುಭ ಮಂಗಳ, ಜಯ ಮಂಗಳ ನಿರತ ಶುಭ ಮಂಗಳ, ಜಯ ಮಂಗಳ ನಿರತ ಶುಭ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ. ಏಳುಕೊಂಡದ ಪುಣ್ಯ ತೀರ್ಥದಲ್ಲಿ ಮಿಂದು, ಏಳುಕೊಂಡದ ಪುಣ್ಯ ತೀರ್ಥದಲ್ಲಿ ಮಿಂದು, ಎತ್ತೈಗೆ ಗೋಕೈಗೆ ದೀಪವಾ ತಂದು, ಎತ್ತೈಗೆ ಗೋಕೈಗೆ ದೀಪವಾ ತಂದು, ದೀಪೋತ್ಸವದ ಸೇವೆ ಮಂಗಲವು ಎಂದು, ದೀಪೋತ್ಸವದ ಸೇವೆ ಮಂಗಲವು ಎಂದು, ಎತ್ತೀರೆ ಆರತಿಯ ಮಾತಾಜಿರಿಂದು, ಎತ್ತೀರೆ ಆರತಿಯ ಮಾತಾಜಿರಿಂದು, ಜಯ ಮಂಗಳ ನಿರತ ಶುಭ ಮಂಗಳ, ಜಯ ಮಂಗಳ ನಿರತ ಶುಭ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ, ಜಗದಂಬೆ ರೇಣುಕೆ ಜಯ ಮಂಗಳ. ನಾಳೆ 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 ಮಾತೃ ಪ್ರೇಮದ ಬಂಧ ಅನುಬಂಧ ತಂದ, ಮಾತೃ ಪ್ರೇಮದ ಬಂಧ ಅನುಬಂಧ ತಂದ, ನಮ್ಮಮ್ಮ ಎಲ್ಲಮ್ಮ ಎಲ್ಲರಿಗೂ ಅಮ್ಮ, ನಮ್ಮಮ್ಮ ಎಲ್ಲಮ್ಮ ಎಲ್ಲರಿಗೂ ಅಮ್ಮ, ಆನಂದದಿಂದ ನಗೆ ಪರಮಾನಂದ, ಆನಂದದಿಂದ ನಗೆ ಪರಮಾನಂದ,
ಸೌದತ್ತಿ ಹುಣ್ಣಿಮೆಗೆ ಜನಜಾತ್ರೆ ಚಂದ ಸೌದತ್ತಿ ಹುಣ್ಣಿಮೆಗೆ ಜನಜಾತ್ರೆ ಚಂದ ಜಯ ಮಂಗಳ ನಿರತ ಶುಭ ಮಂಗಳ ಜಯ ಮಂಗಳ ನಿರತ ಶುಭ ಮಂಗಳ ಜಗದಂಬೆ ರೇಣುಕೆ ಜಯ ಮಂಗಳ ಜಗದಂಬೆ ರೇಣುಕೆ ಜಯ ಮಂಗಳ ಜಗದಂಬೆ ರೇಣುಕೆ ಜಯ ಮಂಗಳ हर ओम नमस्ते अस्तु भगवान विश्वेश्वराय महादेवाय त्र्यंबकाय त्रिपुरांतकाय त्रिकाग्नि कालाय कालाग्नि रुद्राय नीलकंठाय मृत्युंजयाय सर्वेश्वराय सदाशिवाय श्रीमन् महादेवाय नमः वागर्ताव संपृक्तो वागर्ता प्रतिपत्ते जगत पितरो वंदे पार्वती परमेश्वर जय मंगलम जय नमः पार्वती परमेश्वर महादेव श्री जगतगुरु शिवलिंगेश्वर महाराज की जय जगतगुरु श्री महालिंगेश्वर महाराज की जय श्री सरस्वती माता की सकल साधु संत महाराज की